ಒಂದೇ ಸಮನೆ ಬೋರ್ಗರೆಯುತ್ತಿರುವ ಮಳೆ. ಕಲ್ಲು ಬೆಂಚಿನ ಮೇಲೆ ಕುಳಿತ ಧಮನಿಗೆ ಅಸಹಾಯಕ ಪರಿಸ್ಥಿತಿಯಾದರೂ ತನ್ನ ನಿಲುವು ಅವಳಿಗೆ ಸರಿ. ಸ್ವಾರ್ಥಿ, ನೀನು ದೊಡ್ಡ ಸ್ವಾರ್ಥಿ. ಸಮಾಜ ಸೇವೆ ಮಾಡೋ ಹುಚ್ಚು. ನನ್ನ ಮಗನ ದೂರ ಮಾಡಿದಲೇ ನೀನು. ನನ್ನ ಶಾಪ ತೊಡತೆ ಬಿಡಲ್ಲ ಕಣೆ ನಿನಗೆ. ಹೀಗೆ ತನ್ನ ಅತ್ತೆ ಸಾವಿತ್ರಿ ಅವರು ಶಾಪ ಹಾಕಿದ್ದು ನೆನಪಾದಾಗಲೆಲ್ಲ ಮತ್ತಷ್ಟು ಅವಳ ಮನಸ್ಸು ತಾನು ತೆಗೆದುಕೊಂಡ ನಿಲುವಿನ ಬಗ್ಗೆ ಯೋಚಿಸುವಂತಾಗುವುದು. ಆದರೂ ಯೋಚಿಸಿ ಚಿಂತಿಸಿ ಫಲವಿಲ್ಲ. ಏನೇ ಆದರೂ ಆ ಕ್ಷಣ ತೆಗೆದುಕೊಂಡ ನಿರ್ಧಾರ ಸರಿಯೇ. ಆದರೆ ಒಬ್ಬಳು ತಾಯಿಯಾಗಿ ಮಕ್ಕಳಿಗೆ ನಾನು ಅನ್ಯಾಯ ಮಾಡಿದೆ, ಈ ಭಾವ ತುಂಬನೇ ಕಾಡ್ತಾ ಇರುವುದು ಅವಳಿಗೆ. ಇನ್ನು ಕಣ್ಮುಂದೆ ಕಾಣ್ತಿರುವ ದೃಶ್ಯವೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಮಾತನಾಡಿದ ಮಗನ ಮಾತುಗಳು. ಅವನಿಗೆ ತಿಳುವಳಿಕೆ ಆದರೂ ಎಲ್ಲಿದೆ? 14 ವರ್ಷದ ಹುಡುಗನಿಗೆ ಅಕ್ಕಪಕ್ಕದವರು ಮಾತಾಡಿದ್ದು ಸರಿ ಅನಿಸೋದು. ಅಮ್ಮ, ಅಪ್ಪನ್ನ ಪೊಲೀಸ್ ಅಂಕಲ್ ಯಾಕೆ ಕರ್ಕೊಂಡೋದ್ರು? ನೀನು ಹೇಳ್ದಂತೆ ಹೌದಾ? ನೀನು ಮಾತಾಡಬೇಡ, ನೀನೊಬ್ಳು ಚೀಟರ್. ಹಾಗಾದರೆ ಇವರೆಲ್ಲರ ಪ್ರಕಾರ ಯಾಕೆ ಸಮಾಜ ಸೇವೆ ಮಾಡೋ ನನ್ನ ಮೈದುನ? ಅವನ ಪ್ರಕಾರವೂ ನಾನೊಬ್ಳು ಮೋಸಗಾತಿ. ಬೇರೆ ಯಾರೇ ಮಾಡಿದ್ರೂ ಅದು ತಪ್ಪು. ಅದೇ ತಮ್ಮ ಮನೆಯವರೇ ಆ ತಪ್ಪು ಮಾಡಿದರೆ ಅದು ಸರಿ. ಯಾಕೆ ನಿಲುವು? ಇಷ್ಟು ದಿನ ಕಲ್ಲು ಬಂಡೆಯಂತೆ ಆಗಿತ್ತು ಅವಳ ಮನಸ್ಸು. ಆದರೆ ಇಂದು ಎಲ್ಲ ಮುಗಿದೋಗಿತ್ತು. ಸುಂದರ ಸಂಸಾರವೊಂದು ಛಿದ್ರವಾಗಿತ್ತು. ಕಾರಣ ದಮನಿ. ನಿಧಾನವಾಗಿ ಅವಳನ್ನ ಹಿಂದಿನಿಂದ ತಬ್ಬಿಕೊಂಡಿದ್ದ ನವೀನ್. ಏನ್ ಮಾಡ್ತಿದ್ದೀರಾ ರೀ? ಬೆಳಗ್ಗೆನೆ ಏನಿದು ಉಚ್ಚಾಟ? ಅಯ್ಯೋ ದೇವ, ನಾನು ನನ್ನ ಹೆಂಡತಿನ ತಪ್ಪಿಕೊಂಡ್ರೆ ಉಚ್ಚಾಟನೇನೆ? ನವೀನನ್ನ ತುಂಟ ಮಾತಿಗೆ ತಲೆ ಚೆಚ್ಕೋಬೇಕು ಅನ್ನಿಸ್ತು ದಮನಿಗೆ. ರೀ, ಅತ್ತೆ ಮನೇಲೇ ಇದ್ದಾರೆ, ಸುಮಂತ್ ಕೂಡ. ಅವರಿದ್ರೆ ಏನಾಯ್ತು? ಈಗ ದಿನ ಇರ್ತಾರೆ, ಹಾಗಂತ ನಾನು ಯಾವಾಗ್ಲೂ ದೂರ ಇರಕ್ಕಾಗುತ್ತಾ? ಅಡುಗೆ ಮನೆ ಇದು, ಪ್ಲೀಸ್. ಅವಳ ಅಸಹಾಯಕತೆ ಅವನಿಗೆ ಆ ಕ್ಷಣವೂ ಅರ್ಥವಾಗ್ಲಿಲ್ಲ. ಅತ್ತೆಯ ಕೊಂಕು ಮಾತು ಕೇಳುವ ಮನಸ್ಥಿತಿಯಲ್ಲಿ, ಅದು ಬೆಳಗಿನ ಜಾವವೇ ಕೇಳುವ ಮನಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಆಗಷ್ಟೇ ತಿಂಗಳ ನೀರು ಒಯ್ದುಕೊಂಡಿದ್ದ ಅವಳಿಗೆ 4ನೇ ದಿನವಾದರೂ ಆರೋಗ್ಯ ಅವಳಿಗೆ ಅಷ್ಟೊಂದು ಸರಿ ಇರಲಿಲ್ಲ. 3 ದಿನದ ಅಗಲಿಕೆ ಈಗ ಗಂಡನಿಗೆ ಇಷ್ಟೊಂದು ಚಡಬಡಿಕೆ ಎಂದು ಆ ಕ್ಷಣ ಅವಳಿಗೆ ಅರ್ಥವಾಗಿತ್ತು. ದಮನಿ ಹೀಗೆ ಅತ್ತೆಯ ಧ್ವನಿ ಕೇಳಲು ಅಲ್ಲಿ ತನಕ ಅವಳ ಮಾತು ಕೇಳದ ನವೀನ್ ತನ್ನ ಅಮ್ಮನ ಧ್ವನಿ ಕೇಳಲು ದೂರ ಸರಿದಿದ್ದ. 1 ಲೋಟ ಕಾಫಿ ತಂದ್ಕೊಡೋಕ್ಕೆ ಇಷ್ಟೊತ್ತು ಬೇಕಾ? ಅವಳ ಅತ್ತೆಯದು ಯಾವಾಗಲೂ ಕಠೋರ ಮಾತೆ. ಆದರೆ ಹೊರಗಿನವರ ಎದುರು ಅವಳನ್ನು ಬಿಟ್ಟು ಕೊಡ್ತಿರ್ಲಿಲ್ಲ ಅಷ್ಟೇ. ನವೀನನ್ನ ಒಮ್ಮೆ ನೋಡಿ ಅಲ್ಲಿಂದ ತನ್ನ ಅತ್ತೆಗೆ ಕಾಫಿ ತೆಗೆದುಕೊಂಡು ಹೋದಳು. ಅವಳ ಹಿಂದಿಗೆ ಅಡುಗೆ ಮನೆಯಿಂದ ಬಂದ ತನ್ನ ಮಗನನ್ನು ನೋಡಿದ ಸಾವಿತ್ರಿಯವರು ಮಗನಿಗೆ ಏನು ಹೇಳದೆ ಮತ್ತದೇ ಕುಂಕುಮಾತು. ಏನಮ್ಮ, ನಿಮ್ದೇನೇ ಇದ್ರೂ ರೂಮ್ನಲ್ಲಿ ಇಟ್ಕೊಳ್ಳಿ, ಮಕ್ಕಳೆಲ್ಲ ಓಡಾಡೋ ಜಾಗ. ಇನ್ನು ಸುಮಂತ್ಗೆ ಮದುವೆ ಆಗಿಲ್ಲ, ಸ್ವಲ್ಪ ಯೋಚನೆ ಮಾಡು. ಅವಳ ಅತ್ತೆಯ ಮಾತು ಮೊದಲೇ ನಿರೀಕ್ಷೆಯೇ ಆದರೂ ಏನು ಹೇಳದೆ ಸುಮ್ಮನೆ ಅಲ್ಲಿಂದ ಸರಿದು ಹೋಗಿದ್ದಳು ದಮನಿ. ಅವಳಿಗೆ ಮೊದಲಿನಿಂದಲೂ ಧ್ವನಿ ಎತ್ತಿ ಮಾತಾಡಿ ಅಭ್ಯಾಸವೇ ಇಲ್ಲ. ಅದರಲ್ಲೂ ತನ್ನ ಮಕ್ಕಳಿಗೆ ಮನೆಯ ಗಲಾಟೆ ಎಲ್ಲಿ ಬೆಳವಣಿಗೆಗೆ ಕುಂಠಿತವಾಗುತ್ತದೆ ಎಂದು ಎಲ್ಲವನ್ನೂ ನಗುತ್ತಲೇ ಸ್ವೀಕಾರ ಮಾಡುವ ಮನಸ್ಥಿತಿಯವಳು ದಮನಿ. ಆದರೆ ಮುಂದೆ ತಾನು ತೆಗೆದುಕೊಳ್ಳುವ ಅತ್ಯಂತ ಕಠೋರ ನಿರ್ಧಾರದ ಅರಿವು ಈಗಿಲ್ಲ ಅವಳಿಗೆ. ದಮನಿ 18 ವರ್ಷಕ್ಕೆ ಮದುವೆಯಾಗಿದ್ದು ಅವಳ ದೊಡ್ಡಪ್ಪ ವಿರೋಧ ಮಾಡಿದ್ರು. ಅವಳ ತಂದೆ ರಾಜಯ್ಯನಿಗೆ ಹೆಣ್ಮಕ್ಳೆಂದ್ರೆ ಮೊದಲಿಂದಲೂ ಅಷ್ಟಕ್ಕಷ್ಟೇ. ನವೀನ್ಗೂ ಕೂಡ ಅಂತ ವಯಸ್ಸೇನೂ ಆಗಿರಲಿಲ್ಲ, 24 ವರ್ಷ ಆಗಷ್ಟೇ. ಒಂದು ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿತ್ತು. ಅಪ್ಪನ ಅನಾರೋಗ್ಯ ಬೇಗ ಮದುವೆ ಆಗಲು ಕಾರಣವಾಗಿತ್ತು. ಮದುವೆಯಾಗಿ 6 ತಿಂಗಳಿಗೆ ತನ್ನ ತಂದೆಯನ್ನ ಕಳೆದುಕೊಂಡಿದ್ದ ನವೀನ್. ಸುಮಂತ್ ಹಾಗೂ ನವೀನ್ಗೂ 10 ವರ್ಷ ವ್ಯತ್ಯಾಸ. ಅಪ್ಪನ ದಿನಸಿ ಅಂಗಡಿಯನ್ನ ನೋಡಿಕೊಳ್ಳುತ್ತಾ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡುತ್ತಾ ಸುತ್ತಮುತ್ತ ಒಳ್ಳೆಯ ಹೆಸರು ಸಂಪಾದಿಸಿದ್ದಾನೆ. ದಮನಿ ಹಾಗೂ ನವೀನ್ ಮದುವೆಯಾಗಿ 20 ವರ್ಷಗಳೇ ಕಳೆದಿವೆ. ಸುಮಂತ್ಗೆ ವರ್ಷ ಕಳೆದ್ರೂ ಮದುವೆಗೆ ಹೆಣ್ಣು ಸಿಕ್ತಿಲ್ಲ, ಹುಡುಕಾಟವೂ ತಪ್ಪಿಲ್ಲ. ದಮನಿ ಹಾಗೂ ನವೀನ್ಗೆ 2 ಮಕ್ಕಳು. ಮೊದಲನೆಯವಳೆ ಆರಾಧ್ಯ, 16 ವರ್ಷ. ತಿಳುವಳಿಕೆ ಮಾತ್ರ ಬಹಳ ದೊಡ್ಡದು. ಮಗನಿಗೆ 14 ವರ್ಷ. ಶ್ರವಣ್. ಅಜ್ಜಿ ಅಂದರೆ ಬಹಳ ಪ್ರೀತಿ. ಅಜ್ಜಿ ಹೇಳಿದ್ದೆಲ್ಲವೂ ಸರಿ ಅವನಿಗೆ. ದಮನಿಯ ಬಾಣಂತನದಲ್ಲೂ ನವೀನ್ ಹಠದಿಂದಲೇ 3 ತಿಂಗಳಿಗೆ ತವರು ಮನೆಯಿಂದ ಗಂಡನ ಮನೆಗೆ ಬಂದದ್ದು. ಆದರೆ ಅಪವಾದ ಮಾತ್ರ ದಮನಿಗೆ ಹಾಗೂ ಅವಳ ತವರು ಮನೆಗೆ. ಹೇಳಿದೆ ಅಲ್ವಾ, ಅಡುಗೆ ಮನೆಗೆ ಬಂದು ನೀವು ಯಾವುದೇ ತುಂಟಾಟ ಮಾಡಬೇಡಿ ಅಂತ. ಹಾಗಾದರೆ ರೂಮಲ್ಲಿ ಮಾಡ್ಬೋದಾ ರೀ? ನಿಧಾನವಾಗಿ ಅವಳ ಹತ್ತಿರ ಬಂದು ಇನ್ನೇನು ಅವಳ ಹತ್ತಿರ ಬಾಗಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇವತ್ತು 4ನೇ ದಿನ, ಆರೋಗ್ಯನೂ ಅಷ್ಟು ಸರಿ ಇಲ್ಲ. ಬರ್ತಾ ನನ್ನಿಂದ ದೂರ ಹೋಗೋಕೆ ನೋಡ್ತಾ ಇದೆಯಾ ದಮನಿ? ಅವನ ಕೆಂಪಾದ ಮುಖದ ಸಿಟ್ಟೆ ಅವನಿಗೆ ಅವಳ ಮೇಲೆ ಅದೆಷ್ಟು ಕೋಪ ಬಂದಿದೆ ಎಂದು ತಿಳಿಸ್ತಿತ್ತು.
ಅಸಹಾಯಕತೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನವೀನ್. ಸಹಕರಿಸಲೇಬೇಕಿತ್ತು ಅವಳ ನೋವಲ್ಲೂ ಕೂಡ. ಸಂಜೆ 7 ಗಂಟೆ. ವಿಪರೀತ ಸುಸ್ತು ಅವಳಿಗೆ. ಆದರೆ ಬಿಡುವಿಲ್ಲದ ಕೆಲಸ. ಸುಮಂತ್ ಒಂದಿಷ್ಟು ಸ್ನೇಹಿತರನ್ನ ಕರೆದುಕೊಂಡು ಬಂದಿದ್ದ. ಅವರೆಲ್ಲರಿಗೂ ತಿಂಡಿ ಮಾಡಲೇಬೇಕಿತ್ತು. ಮಗನ ಹೋಮ್ವರ್ಕ್ ಚಿಂತೆ. ಬೆಳಗ್ಗೆ ಅಷ್ಟೆಲ್ಲ ಹಠ ಮಾಡಿದ್ದ ನವೀನ್ ಅವಳನ್ನ ಅರ್ಥ ಮಾಡ್ಕೊಂಡವನಂತೆ ಮಗನಿಗೆ ತಾನೇ ಹೋಮ್ವರ್ಕ್ ಮಾಡಿಸ್ದ. ಮದುವೆಯಾಗಿ 20 ವರ್ಷವಾದ್ರೂ ಒಮ್ಮೊಮ್ಮೆ ನವೀನನ್ನ ಅರ್ಥ ಮಾಡ್ಕೊಳ್ಳುವುದೇ ಕಷ್ಟ ಆಗಿತ್ತು ಅವಳಿಗೆ. ರಾತ್ರಿ 12 ಗಂಟೆಗೆ ತನ್ನೆಲ್ಲ ಕೆಲಸ ಮುಗಿಸಿ ಬಂದಾಗ ಅಪ್ಪ ಮಗನನ್ನ ನೋಡಿ ತನ್ನ ಮಗಳ ನೆನಪಾಗಿತ್ತು ಅವಳಿಗೆ. ದೂರದಲ್ಲೆಲ್ಲೋ ಹಾಸ್ಟೆಲ್ನಲ್ಲಿ ಬಿಡುವುದು ಇಷ್ಟವೇ ಇರಲಿಲ್ಲ ದಮನಿಗೆ. ಆದರೆ ನವೀನ್ ಹಠಕ್ಕೆ ಅವಳನ್ನು ಹಾಸ್ಟೆಲ್ನಲ್ಲಿ ಬಿಡಲೇಬೇಕಾಯಿತು. ನವೀನ್ ಕೂಡ ಹೆಣ್ಣು ಮಗುವೆಂದು ಆಗಾಗ ತಾತ್ಸಾರ ಮಾಡುವುದು ಗಮನಿಸಿದ್ದಾಳೆ. ತನ್ನ ಅಪ್ಪನಂತೆಯೇ ನವೀನ್ ಕೂಡ ಆ ಗುಣ ಬೆಳೆಸ್ಕೊಂಡಿದ್ದು ಅವಳ ಮನಸ್ಸಿನಲ್ಲೂ ನೋವಿದೆ. ಅದನ್ನ ತೋರ್ಪಡಿಸೋದಕ್ಕೆ ದೊಡ್ಡ ಜಗಳವೂ ಆಗಿದೆ. ಅದಕ್ಕಾಗಿ ತಟಸ್ಥ ನಿಲುವು ಒಮ್ಮೊಮ್ಮೆ ಅವನ ನಿಲುವುಗಳಿಗೆ. ಅವಳಿಗೆ ಮತ್ತೊಂದು ಚಿಂತೆ. ಪದೇ ಪದೇ ಅವಳ ಆರೋಗ್ಯ ಕೈ ಕೊಡ್ತಾ ಇರುವುದು. ನವೀನ್ಗೆ ಇದನ್ನ ಹೇಳ್ಬೇಕು ಎಂದ್ಕೊಂಡಳು ಮನಸ್ಸಲ್ಲಿ. ಬೆಳಗಿನ ಜಾವ ವಿಪರೀತ ಹೊಟ್ಟೆ ನೋವು. ಎದ್ದೇಳಲು ಆಗದಷ್ಟು ನೋವು. ಬೆಳಗ್ಗೆ 5 ಗಂಟೆಗೆ ಎದ್ದು ತನ್ನೆಲ್ಲ ಕೆಲಸ ಶುರು ಮಾಡುವ ದಮನಿ ಇಂದು ಏಳಲು ಸಾಧ್ಯವಾಗಲಿಲ್ಲ. ಅಷ್ಟು ವಿಪರೀತ ಹೊಟ್ಟೆ ನೋವು, ಜೊತೆಗೆ ಬ್ಲೀಡಿಂಗ್ ಬೇರೆ. ಹೇಗೋ ಕಷ್ಟಪಟ್ಟು ಎದ್ದು ಬಿಸಿ ನೀರು ಕುಡಿದು ಸ್ನಾನ ಮಾಡಿ ಹೊರಗೆ ಬರಲು ಸ್ವಲ್ಪ ಮೈಕೈ ಹಗುರ ಎನಿಸಿದ್ರು ಸಣ್ಣದಾಗಿ ಹೊಟ್ಟೆ ಸೆಳೆತ ಇದ್ದೇ ಇತ್ತು. ಸಾವಿತ್ರಿ ಅವರು ದಮನಿಯ ಮುಖ ನೋಡ್ತಿದ್ದ ಹಾಗೆ, ಯಾಕೆ ಹುಷಾರಿಲ್ವಾ? ಅವರ ಮಾತೆ ಹಾಗೆ ಗೊತ್ತು. ಹೌದು ಅತ್ತೆ, ಯಾಕೋ ಸ್ವಲ್ಪ ಹೊಟ್ಟೆ ನೋವು. ಜೀರಿಗೆ ಬಿಸಿನೀರು ಕುಡಿ, ಸರಿಯಾಗುತ್ತೆ. ಮತ್ತೇನು ಮಾತನಾಡಲು ಇಲ್ಲ. ಅಲ್ಲಿಂದ ಎದ್ದು ಹೋಗಿದ್ರು. ಎಲ್ಲಿ ತನ್ನ ಮೇಲೇನೆ ಕೆಲಸ ಬೀಳುತ್ತದೆ ಎಂಬ ಮನೋಭಾವನೆ ಆ ಕ್ಷಣ ಅವರಿಗೆ. ಮೊದಲೇ ಅವರ ಬಗ್ಗೆ ತಿಳಿದಿದ್ದ ಅವಳಿಗೆ ಅತ್ತೆಯ ಆ ರೀತಿ ನಡವಳಿಕೆ ವಸ್ತು ಎಂದು ಅನಿಸ್ಲಿಲ್ಲ. ನವೀನ್ ಎದ್ದು ಬಂದಾಗ ಅತ್ತೆ ಕೇಳಿದ ಹಾಗೆ ಕೇಳ್ತಾರೆಂದು ಅಂದುಕೊಂಡ್ರು. ಅವಳ ನಿರೀಕ್ಷೆ ಹುಸಿ ಮಾಡುವಂತೆ, ದಮನಿ ಬೇಗ ತಿಂಡಿ ಮಾಡು, ವಿಪರೀತ ಕೆಲಸ ಜಾಸ್ತಿ ಇವತ್ತು. ಅವಳ ಮುಖವನ್ನು ನೋಡದೆ ಅಷ್ಟನ್ನು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ. ಅವನ ಆ ನಡವಳಿಕೆ ವಸ್ತೇನೂ ಅಲ್ಲ. ಕೆಲಸ ಜಾಸ್ತಿ ಇದ್ದಾಗ ತಿರುಗಿಯೂ ಹೆಂಡತಿ ಕಡೆ ನೋಡ್ತಿರ್ಲಿಲ್ಲ. ಇದು 20 ವರ್ಷಗಳಿಂದ ಅವಳ ದಾಂಪತ್ಯದ ಅನುಭವ. ರೀ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೇಳು ದಮನಿ, ನನಗೆ ಟೈಮ್ ಇಲ್ಲ. ಕನ್ನಡಿ ಮುಂದೆ ತಲೆ ಬಾಚಿಕೊಳ್ಳುತ್ತಾ ಅವನ ಮಾತು. ಯಾಕೋ ವಿಪರೀತ ಹೊಟ್ಟೆ ನೋವು. ಅದೂ ಅಲ್ಲದೆ ಗ್ಯಾಸ್ಟ್ರಿಕ್ ಇರ್ಬೋದು. ಜೀರಿಗೆ ಬಿಸಿನೀರು ಕುಡಿ, ಟ್ಯಾಬ್ಲೆಟ್ ತಗೋ. ಅವಳ ಮುಂದಿನ ಮಾತಿಗೆ ಅವಕಾಶ ಕೊಡದೆ ಅಲ್ಲಿಂದ ಸರಿದು ಹೋಗಿದ್ದ ನವೀನ್. ಅಯ್ಯಯ್ಯೋ ಎಂತ ನ್ಯೂಸ್ ಇದು. ಇಂಥ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟೋ ಬದಲು ಹುಟ್ಟೋಕ್ಕಿಂತ ಮುಂಚೆನೆ ಸಾಯೋದೇ ಮೇಲು. ನಮ್ಮ ಬೀದಿ ಹುಡುಗ ಅಲ್ವಾ ಇವನು? ಅವಳು ಕೂಡ ನಮ್ಮ ಏರಿಯಾದವಳೆ. ಹೀಗಿನ ಕಾಲದ ಹುಡುಗರು ಬಹಳ ಕೆಟ್ಟೋಗಿದ್ದಾರೆ. ಪಾಪ ಹುಡುಗಿ. ಹಾಗೆ ಒಂದೇ ಸಮನೆ ಅರ್ಚಿಕೊಂಡ್ರು ಸಾವಿತ್ರಿಯವರು. ಅತ್ತೆಯ ಕೂಗು ಕೇಳಿ ಗಡಿಬಿಡಿಯಿಂದನೇ ಹೊರಗೆ ಬಂದಿದ್ದಳು ದಮನಿ. ಏನಾಯ್ತು ಅತ್ತೆ? ನೋಡು ಎಂತ ಕೆಲಸ ಮಾಡಿದ್ದಾನೆ ಆ ಪಾಪಿ. ಅದೇ ಏರಿಯಾದ ಒಬ್ಬ ಹುಡುಗ 20 ವರ್ಷದ ಹುಡುಗಿಯ ಮೇಲೆ ಕ್ರೌರ್ಯ ಮೆರೆದು ನಡು ಬೀದಿಯಲ್ಲಿ ಆ ಹೆಣ್ಣ ಎಸ್ತೋಗಿದ್ದ. ಅದು CC ಕ್ಯಾಮ್ರಾದಲ್ಲಿ ಸರಿಯಾಗಿ ಅವನನ್ನ ಹಿಡಿದಿದ್ದಾರೆ ಪೊಲೀಸ್. ಅಲ್ಲಿ ಪ್ರಸಾರವಾಗುತ್ತಿದ್ದ ವಾರ್ತೆಯನ್ನು ನೋಡಿ ಸಣ್ಣದಾಗಿ ಹೆದರಿಕೆ ಶುರುವಾಗಿತ್ತು ಅವಳಿಗೆ. ಏನೋ ಹೇಳಿಕೊಳ್ಳಲಾಗದ ಚಡಪಡಿಕೆ. ಮಗಳ ನೆನಪಾಗಿತ್ತು ಆ ಕ್ಷಣ ಅವಳಿಗೆ. ತಕ್ಷಣ ತನ್ನ ಮೊಬೈಲ್ಗಾಗಿ ಅತ್ತ ಹುಡುಕಾಡಿದಳು. ಆಗಲೇ ನೆನಪಾಗಿದ್ದು ತನ್ನ ರೂಮ್ನಲ್ಲಿ ಬಿಟ್ಟು ಬಂದಿದ್ದೇನೆ ಎಂದು. ಅದೆಷ್ಟೋ ಸಾರಿ ನವೀನ್ ಬೈದಿದ್ದು ಉಂಟು, ಮೊಬೈಲ್ ಯಾವಾಗಲೂ ತನ್ನ ಹತ್ತಿರ ಇಟ್ಕೊಳ್ಳೋದಿಲ್ಲ ಎಂದು. ಇನ್ನೂ ಅಪ್ಡೇಟ್ ಆಗಿಲ್ಲ ದಮ್ನಿ ನೀನು, ಹೀಗೆ ಹಂಗಿಸಿದ್ದು ಉಂಟು. ತಕ್ಷಣ ತನ್ನ ರೂಮ್ಗೆ ಹೋಗಿ ಮೊಬೈಲ್ ನೋಡಲು ನೆನಪಾಗಿದ್ದು ಈಗ ಕಾಲೇಜಲ್ಲಿರ್ತಾಳೆಂದು, ಅವಳಿರುವ ಜಾಗ ಅದೆಷ್ಟು ಸೇಫ್ಟಿ ಎಂದು ಆಗಾಗ ನವೀನ್ ಹೇಳಿದ್ದು ನೆನಪಾದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾದರೂ ಅದೇನೋ ಒಂದು ಸಾರಿ ಅವಳ ಹತ್ರ ಮಾತಾಡಿದ್ರೆ ಮನಸ್ಸಿಗೆ ಸಮಾಧಾನ ಎನಿಸ್ತು ದಮನಿಗೆ. ತನ್ನ ಅತ್ತಿಗೆಯ ಮಿಸ್ ಕಾಲ್ ನೋಡಿ ನಗು ಬಂದಿತ್ತು ಅವಳಿಗೆ. ಅದೆಷ್ಟು ಬಯಸ್ಕೋಬೇಕು ಅವ್ರ ಹತ್ರ ಎಂದು. ಅದೆಷ್ಟು ಸಾರಿ ಹೇಳಿದ್ದಾರೆ ಮೊಬೈಲ್ ಯಾವಾಗಲೂ ನಿನ್ನ ಹತ್ರನೇ ಇಟ್ಕೋ ಎಂದು. ದೊಡ್ಡಪ್ಪನ ಸೊಸೆ ಆದ್ರೂ ಎಂದು ಕೂಡ ಅವಳನ್ನ ನೋಯಿಸಿಲ್ಲ ದಮನಿಯ ಅತ್ತಿಗೆ ರಜನಿ. ಅವಳ ಅಣ್ಣ ಶ್ರೀಕಾಂತ್ ಕೂಡ ಅಷ್ಟೇ. ತಂಗಿ ಅಂದ್ರೆ ಜೀವ. ಅವನಿಗೆ ತನ್ನ ಚಿಕ್ಕಪ್ಪ ಬೇಗ ಮದುವೆ ಮಾಡಿದ್ದು ಒಂದು ಚೂರು ಇಷ್ಟ ಇರಲಿಲ್ಲ. ಅದೆಷ್ಟು ಬುದ್ಧಿವಾದ ಹೇಳಿದ್ರು ದಮನಿಯ ದೊಡ್ಡಪ್ಪ ದೊಡ್ಡಮ್ಮ. ಆದ್ರೆ ಕೇಳುವ ಮನಸ್ಥಿತಿಯಲ್ಲಿ ಆಗ ಅವರು ಇರಲಿಲ್ಲ. ಈಗಲೂ ಅಷ್ಟೇ. ಅವರದು ಏಕಮುಖ ಅಭಿಪ್ರಾಯವೇ. ಮನೆ ಕೆಲಸ ಹೆಚ್ಚು ಕಮ್ಮಿ ಎಲ್ಲ ಮುಗ್ದಿದ್ದು ಅವಳ ಅತ್ತೆ ಟಿವಿ ನೋಡ್ತಿದ್ದ ಕಾರಣ ವಿಡಿಯೋ ಕಾಲ್ ಮಾಡಿಯೇ ಬಿಟ್ಟಳು ತನ್ನ ಅತ್ತಿಗೆಗೆ. ತನ್ನ ಅತ್ತೆ ಎದುರಿಗೆ ಎಂದು ಅವಳು ಕಾಲ್ ಮಾಡೋದಿಲ್ಲ. ಅಕಸ್ಮಾತ್ ಅವರು ಮನೆಯಲ್ಲಿದ್ರು ಕೂಡ ದೇಹ ಹೊರಗೆ ಇದ್ರು ಕಿವಿ ಮಾತ್ರ ಅವಳ ರೂಮ್ ಹತ್ರನೇ ಇರ್ತಿತ್ತು. ಇದನ್ನೆಲ್ಲ ಗಮನಿಸಿ ಅವಳು ಕಾಲ್ ಮಾಡೋದೇ ಕಮ್ಮಿಯಾಗಿತ್ತು. ಇಂದು ಅತ್ತೆ ಟಿವಿ ನೋಡೋದ್ರಲ್ಲಿ ಅದೆಷ್ಟು ಆಸಕ್ತಿ ವಹಿಸಿದ್ದಾರೆ ಎಂದು ತಿಳಿದೆ ಈಗ ರಜನಿಗೆ ಕಾಲ್ ಮಾಡಲು ಬಯಸಿದ್ದಳು.
ದಮನಿ, ಅಪರೂಪಕ್ಕಾದ್ರೂ ನಾವೆಲ್ಲ ನೆನಪಾಗ್ತೀವಲ್ಲ, ಅಷ್ಟೇ ಸಾಕು ಮಾರೈತಿ. ಹಾಗೇನಿಲ್ಲ ಅದಕ್ಕೆ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದು ಕೂಡ ನನ್ನ ಮೊಬೈಲ್ ರೂಮ್ನಲ್ಲಿ ಉಳಿದ್ಬಿಟ್ಟಿತ್ತು, ಅದಕ್ಕೆ ನಿಮ್ಮ ಕಾಲ್ ನೋಡಲಿಲ್ಲ. ಅದೇನೇ ಆದರೂ ತನ್ನ ಮನೆಯವರನ್ನು ಮಾತ್ರ ಬಿಟ್ಟು ಕೊಡೋದಿಲ್ಲ ದಮನಿ ಎಂದು ಗೊತ್ತಿದೆ ರಜನಿಗೆ. ಯಾಕೆ ದಮನಿ, ಸ್ವಲ್ಪ ಸುಸ್ತಾದಾಗಿ ಕಾಣಿಸ್ತಿದ್ದೀಯಾ? ಆರೋಗ್ಯ ಸರಿ ಇದೆಯಲ್ವಾ? ನೋಡು, ಸುಳ್ಳು ಮಾತ್ರ ಹೇಳ್ಬೇಡ, ನನಗೆ ಸಿಟ್ಟು ಬರುತ್ತೆ. ಇಲ್ಲೇ ನಿನ್ನ ದೊಡ್ಡಮ್ಮನೂ ಇದ್ದಾರೆ, ಅವರಿಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ, ಗೊತ್ತಿದೆ ಅಲ್ವಾ ನಿನಗೆ? ಅವಳು ಸುಸ್ತಾದ ಹಾಗೆ ಕಾಣಿಸಿದ್ದಾಳೆ. ಈ ಪದ ಕೇಳ್ತಿದ್ದ ಹಾಗೆ ಮೊಬೈಲ್ ಹತ್ತಿರ ಬಂದಿದ್ರು. ತಕ್ಷಣ ರಜನಿ ಕೈಯಿಂದ ಮೊಬೈಲ್ ಕಿತ್ತುಕೊಂಡು, ಏನಾಯ್ತು ದಮ್ನಿ, ಏನಾದರೂ ತೊಂದರೆನಾ? ಯಾವಾಗಲೂ ಹೇಳ್ತೀವಿ, ಅದೇನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಹೇಳ್ಕೊ ಅಂತ, ಆದರೂ ಬಾಯಿ ಬಿಟ್ಟು ಹೇಳಲ್ಲ ಅಲ್ವಾ ನೀನು? ರಜನಿ ಹೇಳಿದ್ದು ಸತ್ಯ, ತುಂಬಾನೇ ಸುಸ್ತಾದಾಗಿ ಕಾಣಿಸ್ತಿದ್ದೀಯ. ಅತ್ತೆ ಹಾಗೆ ಮೊಬೈಲ್ ಕಿತ್ಕೊಂಡಿದ್ದು ರಜನಿಗೆ ಬೇಸರವೇನೂ ಆಗಲಿಲ್ಲ. ಅವಳಿಗೂ ತಿಳಿದದ್ದೇ ದಮನಿ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಎಂದು. ಇಲ್ಲ ದೊಡ್ಡಮ್ಮ, ಸ್ವಲ್ಪ ಕೆಲಸ ಜಾಸ್ತಿ ಆಯಿತು, ಇನ್ನೇನೋ ಹೇಳುವ ಮೊದಲೇ ಮತ್ತೆ ಸುಳ್ಳು ಹೇಳಬೇಡ. ಹೋದ್ವಾರ ಮನೆಗೆ ಬಂದಾಗಲೂ ತುಂಬ ಸುಸ್ತಾಗಿದ್ದೆ. ತನ್ನ ದೊಡ್ಡಮ್ಮನ ಹತ್ತಿರ ಸುಳ್ಳು ಹೇಳಲು ಮನಸ್ಸೇ ಬರಲಿಲ್ಲ ದಮನಿಗೆ. ಯಾಕೋ ತನ್ನ ಆರೋಗ್ಯ ಕೈ ಕೊಡುವ ರೀತಿ ನೋಡಿ ಅವ್ರಿಗೆ ಹೇಳಿಕೊಳ್ಳುವ ಮನಸ್ಸು ಮಾಡಿದಳು. ನಿನ್ನ ಆರೋಗ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ವಲ್ಲೇ? ಹೋದ್ವಾರ ಮನೆಗೆ ಬಂದಾಗ ನಾನು ಕೇಳಿದ್ದೆ ಅಲ್ವಾ, ಹಾಗೇನೂ ಇಲ್ಲ ಅಂದೆ. ಅವಳ ಆರೋಗ್ಯ ಸಮಸ್ಯೆ ತಿಳಿದು ಅವರಿಗೆ ಸಿಟ್ಟೇ ಬಂದಿತ್ತು, ಮುಚ್ಚಿಡುವ ಅವಳ ಬುದ್ಧಿಗೆ. ನವೀನ್ ಏನಂದ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನಂತ, ನಾವೇ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ದೊಡ್ಡಮ್ಮ, ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿದೆ ಅಂತ ಗೊತ್ತೇ ಇಲ್ಲ. ವ್ಯಂಗ್ಯ ನಗು ಇತ್ತು ದಮನಿಯ ದೊಡ್ಡಮ್ಮ ರತ್ನ ಅವರ ಮುಖದಲ್ಲಿ. ಬಿಡು, ನೀನು ಏನು ಹೇಳಿದ್ರು ನೀನು ನಿನ್ನ ಮನೆಯವರನ್ನ ನೀನು ಬಿಟ್ಕೊಡಲ್ಲ, ಅದು ತಪ್ಪು ಅಂತಾನೂ ನಾನು ಹೇಳ್ತಿಲ್ಲ. ಆದರೆ ಕೆಲವೊಂದು ವಿಷಯನ ಹಂಚ್ಕೋಬೇಕು ದಮ್ನಿ. ಮತ್ತೇನು ಮಾತಾಡಲಿಲ್ಲ. ಅವಳ ಮೌನವನ್ನ ಅರ್ಥೈಸಿಕೊಂಡವರಂತೆ. ನವೀನ್ಗೆ ಹೇಳು, ಅವನಿಗೆ ಟೈಮ್ ಇಲ್ಲ ಅಂದ್ರೆ ನಾನು ಅಥವಾ ರಜನಿ ಬರ್ತೀವಿ ಡಾಕ್ಟರ್ ಹತ್ರ. ನಿನ್ನ ಅಮ್ಮನಿಗೆ ಈಗಲೇ ಹೇಳೋದು ಬೇಡ, ಸುಮ್ಮನೆ ಗಾಬರಿ ಆಗ್ತಾಳೆ. ಅಷ್ಟು ಹೇಳಿ ಕರೆ ಕಡಿತಗೊಂಡ್ರೆ ದೊಡ್ಡಮ್ಮ ಹೇಳಿದ ಮಾತೆ ನೆನಪಾಗಿತ್ತು ದಮನಿಗೆ. ಮನೆಗೆ ಸ್ವಲ್ಪ ಬೇಗ ಬಂದವನೇ ನವೀನ್. ಕೆಲಸ ಜಾಸ್ತಿ ಅಂದವನು ಬೇಗ ಬಂದಿದ್ದನ್ನ ನೋಡಿ ಆಶ್ಚರ್ಯ ದಮನಿಗೆ. ದಮನಿ, ಬೇಗ ರೆಡಿಯಾಗು, ನನ್ನ ಆಫೀಸ್ ಫ್ರೆಂಡ್ ಮಗಳ ಬರ್ತಡೆ, ಹೀಗೆ ಅಪರೂಪಕ್ಕೆ ಪಾರ್ಟಿ ಕರೆಯುವುದು. ಅವಳು ನಿರಾಕರಿಸಿದ್ರು ಬಿಡದೆ ಹಠ ಮಾಡಿ ಕರೆದುಕೊಂಡು ಹೋಗುವುದು ಮಾಮೂಲಿಯೇ. ರೀ, ನೀವು ಹೋಗಿ ಬನ್ನಿ, ಪಾಪುನು ಕರ್ಕೊಂಡೋಗಿ, ಯಾಕೋ ನನ್ನ ಆರೋಗ್ಯ ಅಷ್ಟು ಸರಿ ಇಲ್ಲ. ಏನಾಯ್ತು, ಡಾಕ್ಟರ್ ಹತ್ರ ಹೋಗೋಣವಾ? ಹೀಗೆ ಕೇಳ್ತಾನೆಂದೇ ಮಾಡಿದ್ದಳು ಅವಳು. ಆದ್ರೆ ಅವಳ ಅತಿಯಾದ ನಿರೀಕ್ಷೆ ಯಾವಾಗಲೂ ಸಿಹಿ ಅವಳ ಬಾಳಲ್ಲಿ. ಅವಳಿಗೂ ತಿಳಿದಿರಲಿಲ್ಲ ತನ್ನ ಆರೋಗ್ಯವೇ ಅವಳ ಬದುಕಿಗೆ ದೊಡ್ಡ ಮುಳ್ಳಾಗಿ ಜೀವನದ ಅತ್ಯಂತ ಕಠಿಣ ದಾರಿಗೆ ಮುನ್ನುಡಿ ಎಂದು. ಇತ್ತೀಚೆಗೆ ಎಲ್ಲ ವಿಷಯಕ್ಕೂ ಹಠ ಮಾಡೋಕೆ ಶುರು ಮಾಡಿದ್ದೀಯ ದಮನಿ. ನಾನು ಎಲ್ಲೇ ಹೋಗೋಣ ಅಂದ್ರು ಏನು ಹೇಳಿದ್ರು ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ ಅನ್ನೋದು ಕಲ್ತಿದ್ಯಾ? ಅದೇನಾಗಿದೆ ಅದನ್ನಾದ್ರೂ ಹೇಳು, ಡಾಕ್ಟರ್ ಹತ್ರ ಹೋಗಿ ಬರೋಣ. ನನಗೆ ಅಪರೂಪಕ್ಕೆ ಎಲ್ಲಾದ್ರೂ ಹೊರಗೆ ಹೋಗೋಣ ಅಂದ್ರು ನಿನ್ನದೊಂದು ರಗಳೆ ಇದ್ದಿದ್ದೆ. ನನ್ನ ಕೊಲೀಗ್ಸ್ ಎಲ್ಲ ಯಾಕೆ ನಿನ್ನ ಹೆಂಡ್ತಿನ ಎಲ್ಲೂ ಕರ್ಕೊಂಡು ಬರಲ್ಲ ಅಂತ ಎಷ್ಟು ಕಿಚಾಯಿಸ್ತಾರೆ ಗೊತ್ತಾ? ಅವನ ಮಾತುಗಳು ಮನಸ್ಸಿಗೆ ನೋವಾದರೂ ಎಲ್ಲಾದರೂ ತಾನಾಗೆ ಹೊರಗೆ ಹೋಗ್ಬೇಕೆಂದಾಗ ಅವನ ಗಡಿಬಿಡಿ ಕೆಲಸ ಹೇಳಿ ಹೋಗುವ ನವೀನ್ ಬುದ್ಧಿ ನೋಡಿಯೇ ಇತ್ತೀಚೆಗೆ ಎಲ್ಲೂ ಹೋಗುವುದಕ್ಕೆ ಅವಳಾಗಿ ಕೇಳುವುದಿಲ್ಲ. ಆದರೆ ತಾನು ಹೇಳಿದ ತಕ್ಷಣ ಅವಳು ಹೊರಡಲೇಬೇಕು ಎಂಬ ಅವನ ನಿಲುವು ಒಮ್ಮೊಮ್ಮೆ ಅವನ ಸ್ವಾರ್ಥವನ್ನು ಎದ್ದು ತೋರಿಸ್ತಿತ್ತು. ಅವಳು ಮಾತಾಡ್ತಿದ್ದ ಹಾಗೆ ಅವಳ ಹೊಟ್ಟೆ ನೋವು ಜಾಸ್ತಿಯಾಗಿ ಇನ್ನೂ ಆಗೋದೇ ಇಲ್ಲ ಎಂದು. ರೀ, ತುಂಬ ಹೊಟ್ಟೆ ನೋವು, ತಡೆಯೋಕ್ಕಾಗ್ತಿಲ್ಲ. ಸರಿ ಡಾಕ್ಟರ್ ಹತ್ರ ನಾಳೆ ಹೋಗಿ ಬರೋಣ, ಮಾತ್ರೆ ತಗೊಂಡು ಮಲ್ಕೋ, ನಾನು ಬರ್ತಡೇ ಹೋಗಲೇಬೇಕು ಎಂದವನು ಅವಳನ್ನು ಮತ್ತೆ ತಿರುಗಿ ನೋಡದೆ ಹೊರಟು ಹೋಗಿದ್ದ. ದಮನಿಗೆ ಅನಿಸಿದ್ದು, ನಿಜವಾಗ್ಲೂ ಇವರು ನನ್ನನ್ನು ಇಷ್ಟಪಟ್ಟು ಮದುವೆಯಾಗಿದ್ದ ಎಂದು ಆ ಕ್ಷಣ. ಆ ನೋವಿನಲ್ಲಿ ಹಾಗೆ ಬಿಟ್ಟು ಹೋದರೆ ಹೆಣ್ಣುಮಕ್ಕಳ ಮನಸ್ಸಿನಲ್ಲಿ ಅನಿಸೋದು ಅದೇ ಅಲ್ವೇ? ಒಮ್ಮೊಮ್ಮೆ ಅತಿಯಾಗಿ ಪ್ರೀತಿ, ಒಮ್ಮೊಮ್ಮೆ ಅತಿಯಾದ ನಿರ್ಲಕ್ಷ್ಯ. ಪ್ರೀತಿ ಯಾವಾಗ ಹೀಗೆ ಯೋಚನೆ ಮಾಡಿದಾಗ ಮನಸ್ಸೆಲ್ಲ ಕಹಿ ಕಹಿ. ಪ್ರೀತಿಯ ವಿಷಾದ ಮುಖಭಾವ ಅವಳಲ್ಲಿ ಈಗ. ಕಾಮನೆಗಳು ಇಷ್ಟೇ ಬದುಕಲಿ ಪ್ರೀತಿ ಅಂದ್ರೆ. ಒಂದು ಕಡೆ ಮನಸ್ಸಿನ ನೋವು, ಒಂದು ಕಡೆ ವಿಪರೀತ ದೇಹಕ್ಕೆ ನೋವು. ನವೀನ್ ವರ್ತನೆ ಇವತ್ತು ನಿಜಕ್ಕೂ ಬೇಸರ ತರಿಸಿತ್ತು. ಪ್ರೀತಿ ಇದರ ನಿಜವಾದ ಅರ್ಥವೇ ಅವರಿಗೆ ಗೊತ್ತಿಲ್ಲ. ಮನದಲ್ಲಿ ಈಗ ಪ್ರೀತಿಯ ಬಗ್ಗೆ ವ್ಯಾಖ್ಯಾನವೇ ನಡೀತಾ ಇತ್ತೇನೋ. ಮಗನ ಕರೆಗೆ ಎಚ್ಚೆತ್ಕೊಂಡಳು. ಆವಾಗಲೇ ತಿಳಿದದ್ದು ದಮನಿಗೆ ನವೀನ್ ಶ್ರವಣ್ಣನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಎಂದು. ಅಮ್ಮ, ಅಜ್ಜಿ ಕರಿತಾ ಇದ್ದಾರೆ, ಅತ್ತೆ ಕರೆಯುತ್ತಿದ್ದಾರೆ ಎಂದಾಗಲೇ ನೆನಪಾಗಿದ್ದು ಸಂಜೆ ಕಾಫಿ ಅವ್ರಿಗೆ ಕೊಟ್ಟಿಲ್ಲ ಎಂದು. ಅತ್ತೆ, ಕಾಫಿ ಕೊಟ್ಟಿಲ್ಲ ಅಲ್ವಾ? ಒಂದು ನಿಮಿಷ ತಡೀರಿ, ಕೊಡ್ತೀನಿ. ನನಗೇನು ಕಾಫಿ ಕುಡಿಯೋದು ಒಂದೇ ಕೆಲಸನಾ? ಇಲ್ಲ, ಹಾಗಲ್ಲ ಅತ್ತೆ, ನೀವು ಕಾಫಿ ಕುಡಿಯೋ ಟೈಮ್ ಆಯ್ತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅಲ್ಲಿ ನಿಂತು ಮಾತಿಗೆ ಮಾತು ಬೆಳೆಸುವ ಮನಸ್ಥಿತಿಯಲ್ಲಂತೂ ಅವಳು ಇಲ್ಲವೇ ಇಲ್ಲ. ಪದೇ ಪದೇ ಅವಳ ತಾಳ್ಮೆ ಪರೀಕ್ಷೆ ಆಗ್ತಿದೆ ಎಂದು ಅನಿಸ್ತಿದೆ ಈ ದಿನ ಅವಳಿಗೆ. ಜೊತೆಗೆ ಆ ಹೊಟ್ಟೆ ನೋವು ಬೇರೆ. ನನಗೆ ಕಾಫಿ ಬೇಡ, ಪಕ್ಕದ ಮನೆ ಪಂಕಜ ಮನೆಗೆ ಹೋಗಿದ್ದೆ, ಅಲ್ಲೇ ಆಯ್ತು ಕಾಫಿ. ನೋಡು, ಸಂಜೆ ಸುಮಂತ್ ಹಾಗೆ ಅವನ ಸಂಘದವರು ಇವತ್ತು ಹುಡುಗಿ ಕೊಲೆ ಆಯ್ತಲ್ಲ, ಅದಕ್ಕೆ ಮೌನ ಮೆರವಣಿಗೆ ಇಟ್ಕೊಂಡಿದ್ದಾರಂತೆ. ಜೊತೆಗೆ ಮೊಂಬತ್ತಿ ಹಚ್ಚೋ ಕಾರ್ಯಕ್ರಮ.
ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ, ನೀನು ಬಾ. ಇಲ್ಲ ಅತ್ತೆ, ಶ್ರವಣ್ಗೆ ಈ ವಾರ ಟೆಸ್ಟ್ ಇದೆ ಅಂತ ನಿಮ್ಗೆ ಗೊತ್ತಲ್ವಾ? ಅವರ ಕ್ಲಾಸ್ ಟೀಚರ್ ಎಷ್ಟು ಸ್ಟ್ರಿಕ್ಟ್ ಅಂತ. ಸುಮ್ಮನೆ ರಗಳೆ ಆಗುತ್ತೆ, ಅವನನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಮತ್ತೆ ನಾಳೆ ಎಕ್ಸಾಮ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದ್ರೆ ಎಷ್ಟೊಂದು ರಗಳೆ ಆಗುತ್ತೆ. ಹೋದ್ ವಾರ ಆಗಿದ್ದು ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಹೋದ್ ವಾರ ಕಮ್ಮಿ ಮಾರ್ಕ್ಸ್ ಬಂದದಕ್ಕೆ ಮಗ ಮಾಡಿದ ಅವತಾರ ನೆನಪಾಗುವುದಕ್ಕೂ ಮೊಮ್ಮಗನಿಗೆ ಬಿದ್ದ ಏಟು ಇನ್ನೂ ನೆನಪಿದೆ. ಅದಕ್ಕೆ ತಕ್ಷಣ ಬೇಡ ಬಿಡು, ಸುಮಂತ್ ಹೇಳಿದ್ದ ಅತ್ತಿಗೇನು ಕರ್ಕೊಂಡು ಬನ್ನಿ ಅಂತ, ಅವನಿಗೆ ನಾನು ಹೇಳ್ತೀನಿ. ಅವರು ಅಲ್ಲಿಂದ ಸರಿದು ಹೋದ್ಮೇಲೆ ನಿಟ್ಟಿಸರೊಂದು ಬಿಟ್ಟಿದ್ದಳು. ಮತ್ತೆ ಅವಳ ಆರೋಗ್ಯ ಸಮಸ್ಯೆ ಹೇಳಿದ್ರೆ ಕೊಂಕೆ, ಅದಕ್ಕೆ ಮಗನ ನೆಪ ಹೇಳಿದ್ದು. ಅತ್ತೆ ಹೋಗಿ ಸ್ವಲ್ಪ ಹೊತ್ತಿಗೆ ರೂಮ್ಗೆ ಬಂದಿದ್ದ ಮಗ ಎಲ್ಲ ನೋಡುತ್ತಾ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಯೋಚಿಸುತ್ತಾ ಕೂತಿದ್ದ ಅಮ್ಮನನ್ನ ನೋಡಿ, ತುಂಬಾ ಹೊಟ್ಟೆ ನೋವಾ ಅಮ್ಮ, ನಾಳೆ ಡಾಕ್ಟರ್ ಹತ್ರ ಹೋಗೋಣವಾ? ನಾನ್ ಸ್ಕೂಲಿಗೆ ಹೋಗಲ್ಲ, ಅಕ್ಕ ಹೇಳಿದ್ಲು ಅಮ್ಮನ್ನ ಚೆನ್ನಾಗಿ ನೋಡ್ಕೋ ಅಂತ. ಪುಟ್ಟ ಕಿವಿ, ಆದ್ರೆ ಅಪ್ಪ ಅಮ್ಮನ ಮಾತು ಕಿವಿ ಆಳಕ್ಕೆ ಬಿದ್ದಿತ್ತು, ಮನಸ್ಸಿನ ಆಳಕ್ಕೆ ಎಳೆದಿತ್ತು. ಸುಮ್ಮನೆ ಮಗನನ್ನ ಆಲಂಗಿಸಿ ಹಣೆ ಮೇಲೆ ಸಿಹಿ ಮುತ್ತನ್ನೊಂದ ನೀಡಿ ಊಟ ಕಲಿಸ್ಕೊಂಡು ಬಂದು ಮಗನಿಗೂ ತಿನ್ನಿಸಿ ತಾನೂ ಶಾಸ್ತ್ರಕ್ಕೆ 2 ತುತ್ತು ತಿಂದು ಅಂದಿನ ಕೆಲಸವನ್ನೆಲ್ಲ ಮುಗಿಸ್ಬಂದು ಕೂತಿದ್ದು ತನ್ನದೇ ರೂಮಿನ ಕಿಟಕಿಯ ಪಕ್ಕ. ಕೈಯಲ್ಲಿ ದೊಡ್ಡಪ್ಪ ಕೊಟ್ಟ ಪುಸ್ತಕ ಇದ್ರೂ ಮನಸ್ಸು ಮಾತ್ರ ಮಂಥನಕ್ಕೆ ಎಳೆದಿತ್ತು. ಹಾಗೆ ಏಕಾಂತ ಸಿಗುವುದೇ ಅಪರೂಪ ಅವಳಿಗೆ. ಕಿಟಕಿಯ ಹೊರಗೆ ನೋಡಿದ್ದ ಅವಳಿಗೆ ಕಂಡಿದ್ದು ಎಂದಿನಂತೆ ಸುಂದರ ದೃಶ್ಯ. ಯಾವಾಗಲೂ ಆ ದೃಶ್ಯ ಬಹಳ ಇಷ್ಟ. ಹತ್ರ 80 ವರ್ಷ ಇರ್ಬೋದೇನೋ ದಂಪತಿಗಳಿಗೆ ದಿನ ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಸಣ್ಣದಾಗಿ ಹೆಜ್ಜೆ ಹಾಕುತ್ತಾ ನಸು ನಗು ಮೂಡಿತ್ತು ಆ ವಯಸ್ಸಾದ ಹೆಂಗಸಿನ ಮುಖದಲ್ಲಿ. ಆದ್ರೆ ಅವರಿಬ್ಬರ ನಡುವೆ ಏನು ಮಾತುಕತೆ ಆಗ್ತಿದೆ ಅದು ಅವಳ ಕಿವಿಗೆ ಬೀಳ್ತಿಲ್ಲ. ಅವಳ ರೂಮಿನ ಕಿಟಕಿಯಿಂದ ಹತ್ತಿರವಾಗಿ ಕಾಣಿಸ್ತಿದೆ. ಇಬ್ಬರ ನಡುವೆ ಅದೆಷ್ಟು ಪ್ರೀತಿ ಇದೆ ಎಂದು ಪ್ರತಿದಿನ ರಾತ್ರಿಯ ಸಮಯದಲ್ಲಿ ವಾಕಿಂಗ್ ಬಂದಾಗ ಕೈ ಹಿಡಿದುಕೊಂಡು ಒಂದು ಕ್ಷಣವೂ ಕೈ ಬಿಟ್ಟು ನಡೆಯದೆ ಒಬ್ಬರಿಗೊಬ್ಬರ ಆಸರೆಯಾಗಿ ನಿಧಾನವಾಗಿ ಹೆಜ್ಜೆ ಇಡುವ ರೀತಿಯಲ್ಲೇ ತಿಳಿಯುತ್ತದೆ. ಅವರಿಬ್ಬರನ್ನ ಕರೆದುಕೊಂಡು ಹೋಗಲು ಅಲ್ಲಿ ಒಬ್ಬ ವ್ಯಕ್ತಿ ಬಂದಾಗಲೇ ಆ ಮಾತು ನಿಲ್ಲುವುದು. ಅದು ಕೂಡ ಆ ವ್ಯಕ್ತಿಗೆ ಛೇಡಿಸುವ ರೀತಿ ಮುಖಭಾವದಲ್ಲೇ ಅವಳಿಗೆ ಅರ್ಥವಾಗ್ತಿತ್ತು. ಅವರಿಬ್ಬರು ಅಲ್ಲಿಂದ ಮರೆಯಾದ ಮೇಲೆ ಕಣ್ಮುಚ್ಚಿ ಮನಸ್ಸು ಮತ್ತೆ ಮಂಥನಕ್ಕೆ ಇಳಿದಿತ್ತು. ಮದುವೆ ಅಷ್ಟು ಬೇಗನೆ ಅವಳಿಗೂ ಇಷ್ಟ ಇರಲಿಲ್ಲ. PUCಯಲ್ಲಿ ಆರ್ಟ್ಸ್ ತೆಗೆದುಕೊಂಡಿದ್ದ ದಮುನಿ ಸೆಕೆಂಡ್ ಇಯರ್ PUCಯಲ್ಲಿ 91% ಅಂಕವನ್ನೇ ತೆಗೆದುಕೊಂಡಿದ್ರು. ಅವರಪ್ಪನಿಗೆ ಮಾತ್ರ ಅವಳು ಹೊರೆಯೆಂದೇ ಅನಿಸಿತ್ತು. ಅಪ್ಪ ನನ್ನನ್ನು ಭಾರ ಅಂತ ಯೋಚನೆ ಮಾಡಿರದೇ ಇದ್ದಿದ್ರೆ ನಾನು ಎಲ್ಲರ ಥರ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ತಪ್ಪಿತ್ತು ಅಲ್ವಾ? ನನಗೇನು ದೊಡ್ಡ ಆಸೆಗಳಿರಲಿಲ್ಲ, ಸಣ್ಣ ಆಸೆಗಳೇ. ಮನಸ್ಸೆಂಬ ಅಂತರ್ಗಮನದಲ್ಲಿ ದೊಡ್ಡ ಕೋಲಾಹಲದ ಯುದ್ಧವೇ ನಡೆಯುತ್ತಿದೆ. ಸರಿ ತಪ್ಪುಗಳ ಅನ್ವೇಷಣೆಯಲ್ಲಿ. ನನಗೆ ಪ್ರಾಥಮಿಕ ಹಂತದ ಶಿಕ್ಷಕಿ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ತಾನೇ ಅಷ್ಟೊಂದು ಕಷ್ಟಪಟ್ಟು ಓದ್ತಾ ಇದ್ದದ್ದು. ದೊಡ್ಡಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ಮಕ್ಕಳು ಉತ್ತಮ ಪ್ರಜೆ ಆಗಬೇಕು ಅಂದ್ರೆ ಪ್ರಾಥಮಿಕ ಹಂತದ ಓದು ಬಹಳ ಮುಖ್ಯ ಅಂತ. ಪ್ರಾಥಮಿಕ ಹಂತದಲ್ಲಿ ಏನು ತಿದ್ದುತ್ತೀವೋ ಅದೇ ಮುಂದೆ ಪ್ರೌಢಶಾಲೆಯಲ್ಲಿ PUC ಡಿಗ್ರಿ ಈ 3 ಹಂತದಲ್ಲಿ ಏನಾದ್ರೂ ಯಶಸ್ಸು ಸಾಧಿಸಲು ಸಾಧ್ಯ ಅಂತ. ಮುಂದೆ ಉದ್ಯೋಗ, ಬದುಕಿನ ನಡೆ, ಅದಕ್ಕೆ ಬುನಾದಿಯೇ ಪ್ರಾಥಮಿಕ ಪಾಠಶಾಲೆ. ಆದ್ರೆ ನನ್ನ ಕನಸಿಗೆಲ್ಲ ಬೆಂಕಿ ಹಚ್ಚಿದ್ದು ಅಪ್ಪ. ಅವ್ರ ಪ್ರಕಾರ ಹೆಣ್ಮಕ್ಳು ಓದುವುದೇ ತಪ್ಪು. ನನಗೆ 18 ವರ್ಷ ಆಗೋದೇ ಕಾಯ್ತಾ ಇದ್ರು. ಮದುವೆ ನನಗೆ ಇಷ್ಟ ಇದೆಯೋ ಇಲ್ವೋ ಕೇಳುವ ವ್ಯವಧಾನವೇ ಅವರಿಗೆ ಇರಲಿಲ್ಲ. ಮದುವೆ ಮಾಡಿದ್ದಲ್ಲ, ಮಾರಿದ್ದು. ಅದೆಷ್ಟು ದೊಡ್ಡಪ್ಪ ಹೇಳಿದ್ರು, ಮದುವೆ ಅಂತೂ ಹಠ ತೊಟ್ಟು ಮಾಡ್ತಾ ಇದ್ದೀಯಾ, ಆದರೆ ವರದಕ್ಷಿಣೆ ಕೊಡಬೇಡ ಅಂತ. ಆದರೆ ಅಪ್ಪನದು ಒಂದೇ ಹಠ. ಅವರು ವರದಕ್ಷಿಣೆ ಕೇಳಾಗಿದೆ. ಅಳಿಯ ಆಗೋನು ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಾನೆ, ಇನ್ನೇನು ಅವನಿಗೆ ಗೌರ್ಮೆಂಟ್ ಕೆಲಸನೂ ಸಿಗುತ್ತೆ, ಸ್ವಲ್ಪ ದುಡ್ಡು ಕೊಟ್ರಿ. ಈ ಮಾತನ್ನ ದೊಡ್ಡಪ್ಪನೂ ಒಪ್ಪಲಿಲ್ಲ. ಕಷ್ಟಪಟ್ಟು ಕೆಲಸ ಸಂಪಾದಿಸಬೇಕೇ ಹೊರತು ಲಂಚ ಕೊಟ್ಟಲ್ಲ. ದೊಡ್ಡಪ್ಪನ ಸಿದ್ಧಾಂತವೇ ಹಾಗೆ. ಸೂತಾರಾಮ್ ಒಪ್ಲಿಲ್ಲ. ಅಪ್ಪ ಇಬ್ಬರ ಹಠ. ಕೊನೆಗೆ ಮದುವೆಯಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ನೆಂಟರಂತೆ ಬಂದು ಹೋಗಿದ್ದು. ಇದರ ಮಧ್ಯೆ ಅಮ್ಮನ ಮಾತುಗಳೆಲ್ಲ ಮೂಲೆ ಪಾಲಾಗಿತ್ತು. ಗಂಡು ಮಗುವನ್ನ ಎತ್ತು ಕೊಡ್ಲಿಲ್ಲ ಎಂಬ ಸಿಟ್ಟು ಅಪ್ಪನಿಗೆ. ನಾನು ಅಂದುಕೊಂಡಿದ್ದೇ ಬೇರೆ. ಮದುವೆ ಅಂತೂ ಗಡಿಬಿಡಿಯಲ್ಲಿ ಆಗೋಯ್ತು. ಅಟ್ಲೀಸ್ಟ್ ಇವ್ರ ಹತ್ರ ಮಾತಾಡಿ ಮುಂದಿನ ಓದಿನ ಬಗ್ಗೆ ಮಾತಾಡಬೇಕು. ನನ್ನ ಭವಿಷ್ಯದ ಬಗ್ಗೆ 100 ಕನಸು ಕಂಡಿದ್ದೆ. ಆದರೆ ಮೊದಲ ರಾತ್ರಿಯಲ್ಲೇ ಹೊಡೆದೇ ಬಿಟ್ಟಿದ್ರು ನನ್ನ ಕನಸನ್ನ. ಮೊದಲ ರಾತ್ರಿ ಬರೀ ದೇಹಗಳ ಮಿಲನ ಅಷ್ಟೇ ಅಲ್ಲ, ಮನಸ್ಸುಗಳ ಮಿಲನವೂ ಆಗಬೇಕು. ಬರೀ ದೇಹ ಸೇರಿದ್ರೆ ಅದು ಪ್ರೀತಿ ಅನಿಸ್ಕೊಳ್ಳೋದಿಲ್ಲ. ಒಂದೇ ಒಂದು ಮನಸ್ಸಿನ ಮಾತು ಕೇಳುವ ಪರಿಸ್ಥಿತಿಯಲ್ಲೂ ಅವ್ರು ಇರಲಿಲ್ಲ. ಮದುವೆ ಅಂದ್ರೆ ಜವಾಬ್ದಾರಿ ಮಗಳೇ, ಹೀಗೆ ಅಲ್ವಾ ಅಮ್ಮ ಹೇಳಿದ್ದು. ಇಷ್ಟೇ ನನ್ನ ಜೀವನ, ಹೀಗನ್ಸಿತ್ತು ನನಗೆ ಆ ರಾತ್ರಿ. ಆದ್ರೆ ನನಗೆ ನಿಜವಾದ ಪ್ರೀತಿಯ ಅರ್ಥ ತಿಳಿದದ್ದೇ ಅಣ್ಣ ಅತ್ತಿಗೆನ ನೋಡಿ. ಅದೆಷ್ಟು ಇಷ್ಟಪಡ್ತಾನೆ ಅಣ್ಣ. ಸ್ನೇಹಿತರಂತೆ ಇದ್ದಾರೆ ಅವರಿಬ್ರು. ಪ್ರೀತಿ ಬಗ್ಗೆ ವ್ಯಾಖ್ಯಾನ ಹೇಳುವಾಗ ಹೌದಲ್ವಾ,
ಅಲ್ವಾ? ಪ್ರೀತಿ ಅಂದರೆ ನಂಬಿಕೆ, ಸ್ನೇಹ, ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಾಗಿರುವುದು. ನಂಬಿಕೆ ಆ ಪದದ ಭಾವಾರ್ಥವೇ ಇವರಿಗೆ ಸರಿಯಾಗಿ ತಿಳಿದಿಲ್ಲ. ಅವತ್ತು ಆ ಪಾರ್ಟಿಯಲ್ಲಿ ಅವರ ಸ್ನೇಹಿತ ನನ್ನ ತಂಗಿ ರೀತಿ ನೋಡಿ ಮಾತಾಡಿಸಿದ್ರು. ಸ್ವಲ್ಪ ಸಲಿಗೆ ತಗೊಂಡು ಅಣ್ಣನನ್ನ ನೋಡಿದ ಹಾಗೆ ಆಯಿತು. ಅದಕ್ಕೋಸ್ಕರ ತಾನೇ ನಾನು ಅವ್ರ ಜೊತೆ ನಗು ನಗುತ್ತಾ ಮಾತಾಡಿದ್ದು. ಅದನ್ನೇ ತಪ್ಪು ತಿಳಿದುಕೊಂಡು ಎಷ್ಟೆಲ್ಲ ರದ್ದಾಂತ ಮಾಡಿದ್ರು. ನಾನು ಅವರನ್ನು ಮನಸ್ಫೂರ್ತಿಯಾಗಿ ನಂಬಬೇಕು ಅಂತ ಆಸೆ ಪಡುವ ಅವರು, ಆದರೆ ನನ್ನ ವಿಷಯ ಬಂದಾಗ ನಂಬಿಕೆ ಇಲ್ಲ. ಒಮ್ಮೊಮ್ಮೆ ನಾನು ಹೀಗೆಲ್ಲ ಅಂದ್ಕೊಳ್ಳೋದು ತಪ್ಪು ಅನಿಸುತ್ತೆ. ಆದರೆ ಮತ್ತೊಮ್ಮೆ ಇವರ ನಡವಳಿಕೆ ನೋಡಿ ನಾನು ಮೊದಲು ಅಂದ್ಕೊಂಡಿದ್ದೇ ಸತ್ಯ ಅನಿಸುತ್ತೆ. ಪ್ರಪಂಚದ ಎದುರಿಗೆ ಬೆಸ್ಟ್ ಹಸ್ಬೆಂಡ್, ಆದರೆ ನನ್ನ ಅಂತರ್ಗಮನದಲ್ಲಿ ಮಾತ್ರ ನನಗೆ ತಿಳಿದಿದೆ ನಿಜವಾದ ಪ್ರೀತಿ ಇವ್ರದ್ದು ಹೇಗೆ ಎಂದು. ಹೌದು, ಒಬ್ಬೊಬ್ಬರು ಪ್ರೀತಿ ತೋರ್ಪಡಿಸೋದಿಲ್ಲ. ಎಲ್ಲ ವಿಷಯದಲ್ಲೂ ಹೆಗಲಾಗಿ ನಿಂತು ತಮ್ಮ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ಆದರೆ ಇವರ ವಿಚಿತ್ರ ಸ್ವಭಾವದಿಂದ ಪ್ರತಿ ಸಾರಿ ನನ್ನ ಮನಸ್ಸನ್ನು ಗೊಂದಲಕ್ಕೆ ದುಡ್ತಾರೆ. ಅವಳ ಮನಸ್ಸು ಮಾತಾಡುತ್ತಲೇ ಇತ್ತು, ನಿಲ್ಲುವ ಸೂಚನೆ ಅಂತೂ ಇರಲಿಲ್ಲ. ಮನ ಮಂಥನಕ್ಕೊಳಗಾಗಿ ಕಣ್ಣಂಚಲ್ಲಿ ನೀರಿತ್ತು. ಹಾಗೆ ನಿದ್ರೆಗೆ ಜಾರಿದಳು ಅದೇ ಕಿಟಕಿಯ ಪಕ್ಕ. ಮತ್ತೆ ಅವಳನ್ನ ಎಚ್ಚರಿಸಿದ್ದು ಅವಳ ಮೊಬೈಲ್ ರಿಂಗ್ ಆದಾಗಲೇ. ನಾನಿವತ್ತು ಬರೋಲ್ಲ, ತುಂಬ ಜನ ಸ್ನೇಹಿತರು ಒಟ್ಟಿಗೆ ಸೇರಿದ್ದೀವಿ, ಅದು ಸುಮಾರು ದಿನ ಆದಮೇಲೆ. ಇಷ್ಟೇ ಹೇಳಿದ್ದು. ನವೀನ್ ಅವನು ಮಾತಾಡುವ ಶೈಲಿಯಲ್ಲಿ ತಿಳಿಯಿತು ಮದ್ಯಪಾನದಲ್ಲಿ ಮುಳುಗಿರುವುದು. ವಿಷಾದ ಭಾವ ಇತ್ತು ಅವಳ ಮುಖದಲ್ಲಿ. ಹೆಚ್ಚೇನು ಹೇಳಲಿಲ್ಲ. ಅತ್ತೆ ಇನ್ನೊಂದು ಕೀ ತೆಗೆದುಕೊಂಡು ಒಳಗೆ ಬಂದಿದ್ದು ತಿಳಿದಿದ್ದ ಅವಳಿಗೆ ಅಂದಿನ ರಾತ್ರಿ ನೆನಪುಗಳಲ್ಲಿ ಕಳೆಯಿತು. ಬೆಳಗ್ಗೆ ಮುಂಚೆನೆ ಬಂದಿದ್ದ ನವೀನ್ ಅವಳನ್ನ ಒಮ್ಮೆ ನೋಡಿ, ಹೊಟ್ಟೆ ನೋವು ಹೇಗಿದೆ ದಮನಿ? ಒಮ್ಮೆಲೆ ಆಶ್ಚರ್ಯವಾಯ್ತು. ನಿಜವಾಗ್ಲೂ ಇದು ನವೀನ ಕೇಳಿದ್ದು ಅಂತ. ಸಣ್ಣದಾಗಿ ನೋವಿದೆ ಕಣ್ರಿ, ಇವತ್ತು ಬ್ಯಾಂಕಿಗೆ ರಜಾ ಹಾಕಿದ್ದೀನಿ, ಆಸ್ಪತ್ರೆಗೆ ಹೋಗೋಣ ಬಾ. ನಿಜವಾಗ್ಲೂ ಇದು ಆಶ್ಚರ್ಯದ ಮೇಲೆ ಆಶ್ಚರ್ಯ. ನಿನ್ನೆ ರಾತ್ರಿ ಅಷ್ಟೆಲ್ಲ ಯೋಚಿಸಿದ್ದು ಮಹಾ ತಪ್ಪು ಎಂಬ ಮನೋಭಾವನೆ ಆ ಕ್ಷಣ ಅವಳಿಗೆ. ಬೇಡ ಬಿಡಿ, ದೊಡ್ಡಮ್ಮನ ಜೊತೆ ಹೋಗಿ ಬರ್ತೀನಿ, ಸುಮ್ಮನೆ ರಜಾ ಹಾಕ್ಬೇಡಿ. ಯಾಕೆ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾರ್ದಾ? ಮಾತಲ್ಲಿ ಹೊರಟುತನ ಇದ್ರು ಕಾಳಜಿ ಹುಡುಕಿ ಸೋತಿತ್ತು ದಮನಿಯ ಮನಸ್ಸು. ಸರಿ, ಹೋಗಿ ಬರೋಣ. ಡಾಕ್ಟರ್ ನಿವೇದಿತಾ, ದೊಡ್ಡಮ್ಮ ಹೇಳಿದ ಡಾಕ್ಟರ್, ಅವ್ರ ಹತ್ರ ಇವಾಗಲೇ ಅಪಾಯಿಂಟ್ಮೆಂಟ್ ತಗೋಬೇಕು. ಅಲ್ಲಿ ಹೋಗಿ ಹೆಸರು ಬರ್ಸಿದ್ರೆ ತಗೊಳ್ಳಲ್ಲ, ಹೀಗೆ ಹೇಳ್ತಾ ಇದ್ರು ದೊಡ್ಡಮ್ಮ. ಸ್ವಲ್ಪ ಹೆದರಿಕೆ ಭಾವ ಇತ್ತು ದಮನಿಗೆ. ನವೀನ್ಗೆ ಮೊದಲಿಂದಲೂ ದಮನಿಯ ದೊಡ್ಡಪ್ಪ ದೊಡ್ಡಮ್ಮ ಅಂದ್ರೆ ಅಷ್ಟಕ್ಕಷ್ಟೇನೆ. ಫೋನ್ ನಂಬರ್ ನನಗೆ ಈಗಲೇ ಸೆಂಡ್ ಮಾಡು, ನಾನು ಹೆಸರು ಬರೆಸ್ತೀನಿ. ಅಷ್ಟು ಹೇಳಿದವನು ಫ್ರೆಶ್ ಆಗಲು ತನ್ನ ಶರ್ಟನ್ನು ಕಳಚಿ ಬಾತ್ರೂಮ್ಗೆ ಹೋದ್ರೆ ಅವನ ಬಟ್ಟೆಯನ್ನು ಒಗೆಯಲು ಹಾಕಲು ಕೈಯಲ್ಲಿ ಹಿಡಿದ ಅವಳಿಗೆ ಆ ಶರ್ಟಿನ ಪರ್ಫ್ಯೂಮ್ ಪರಿಮಳ ಮತ್ತಿನ್ನೇನೋ ಕತೆ ಹೇಳಿದಂತಾಯ್ತು. ಒಮ್ಮೆ ಎದೆ ನಡಗಿದ್ರು ತಕ್ಷಣ ತನ್ನನ್ನು ತಾನು ಸುಧಾರಿಸ್ಕೊಂಡು ತಾನು ಯೋಚನೆ ಮಾಡ್ತಾ ಇರೋದು ತಪ್ಪು ಎಂದು ತಿಳಿದು ಮತ್ತೆ ಯಾವುದೋ ಹೊಸ ಪರ್ಫ್ಯೂಮ್ ತಂದಿದ್ದಾರೆ ಎಂದು ಮನಸ್ಸಿನಲ್ಲಿ ತಾನೇ ಅಂದುಕೊಳ್ಳುತ್ತಾಳೆ. ಆದರೆ ಒಮ್ಮೊಮ್ಮೆ ಅನುಮಾನ ಸತ್ಯವೂ ಆಗಿರುತ್ತದೆ, ಸುಳ್ಳು ಆಗಿರುತ್ತದೆ. ಯಾವುದು ಸತ್ಯ ಯಾವುದು ಸುಳ್ಳು ಕಾಲವೇ ನಿರ್ಧರಿಸಬೇಕಿತ್ತು ಅಷ್ಟೇ. ದಮನಿಯನ್ನ ಪರೀಕ್ಷಿಸಿದ ಡಾಕ್ಟರ್ ನಿವೇದಿತಾ ಸ್ವಲ್ಪ ಕಾರವಾಗಿಯೇ ಗಂಡ ಹೆಂಡತಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಅವಳ ಆರೋಗ್ಯ ಸಮಸ್ಯೆ ಹೆಚ್ಚು ಕಮ್ಮಿ 6 ತಿಂಗಳಿಂದ ಇರುವುದನ್ನು ಕೇಳಿ ಸಿಟ್ಟಾದರು. ಅವಳ ಆರೋಗ್ಯ ಕಾಳಜಿಯಲ್ಲಿ ನಿರ್ಲಕ್ಷ್ಯ ಧೋರಣೆ ವಹಿಸಿರುವುದೇ ಅವರ ಸಿಟ್ಟಿಗೆ ಮೂಲ ಕಾರಣವಾಗಿತ್ತು. ಗರ್ಭಕೋಶದ ಆಪರೇಷನ್ ಆಗಲೇಬೇಕು ಅಂದಾಗ ತನ್ನ ತಪ್ಪಿನ ಅರಿವಾಗಿತ್ತು ದಮನಿಗೆ. ನಾನು ಹೇಳಿದ್ದೆ ಅಲ್ವಾ ದಮನಿ, ಡಾಕ್ಟರ್ ಹತ್ರ ಹೋಗೋಣ, ಯಾವ್ಯಾವುದೋ ಮಾತ್ರೆ ತಗೋಬೇಡ ಅಂತ. ಅಲ್ಲೂ ಕೂಡ ನಾಟಕವೇ. ಆದರೆ ಅವನ ನಾಟಕಕ್ಕೆ ಬಲಿಯಾಗಿದ್ದು ದಮನಿಯ ಗರ್ಭಕೋಶ. ಅದೆಷ್ಟು ಸಾರಿ ಹೊಟ್ಟೆ ನೋವು ಎಂದರೂ ಅವಳ ಮಾತುಗಳೆಲ್ಲ ನಿರ್ಲಕ್ಷ್ಯವೇ. ಆ ನಿರ್ಲಕ್ಷ್ಯ ಧೋರಣೆಗೆ ಬೇಸರವಾಗಿ ಅವಳು ತಾನಾಗೆ ಆಸ್ಪತ್ರೆಗೆ ಎಂದು ಹೋಗಿರಲಿಲ್ಲ. ಅವಳ ಮುಖದಲ್ಲಿ ಇದ್ದದ್ದು ಆ ಕ್ಷಣ ಯಾವ ಭಾವ, ವಿಷಾದವೋ ವ್ಯಂಗ್ಯವೋ. ಮನೆಯಲ್ಲೇ ದೊಡ್ಡ ರಾಧಾಂತವೇ ನಡೆಯಿತು. ಸಾವಿತ್ರಿಯವರ ಬಾಯಿಗೆ ಲಗಾಮೆ ಇಲ್ಲದಂತೆ. ನವೀನ್ ಕೂಡ ಕೊಂಕು ತೆಗೆದಿದ್ದ. ಇನ್ಶೂರೆನ್ಸ್ ಇದ್ರೂ ಕೈಯಲ್ಲಿ ಸುಮಾರು ದುಡ್ಡು ಖರ್ಚಾಗುತ್ತದೆ ಎಂಬ ಯೋಚನೆ ಅವನಿಗೆ. ಮತ್ತೆ ತವ್ರ ಮನೆಯಿಂದ ದುಡ್ಡು ತಾ ಅಂತ ಹೇಳಲು ಸಾಧ್ಯವಿಲ್ಲ ಅಲ್ವಾ? ಮದುವೆಯಾಗಿ 20 ವರ್ಷ ಆಯಿತು. ಇನ್ನು ಅವಳು ತವ್ರ ಮನೆಯಿಂದ ದುಡ್ಡು ತಂದರೆ ನಗಾಡುವವರು ಜಾಸ್ತಿ. ಅದರ ಬಗ್ಗೆ ಯೋಚನೆಯೂ ಇದೆ. ಜೊತೆಗೆ ಆಪರೇಷನ್ ಆದಮೇಲೆ 6 ತಿಂಗಳು ರೆಸ್ಟ್, ಮನೆ ಕೆಲಸದ ಚಿಂತೆ ಈಗ ಶುರುವಾಯಿತು. ಆಪರೇಷನ್ ಆದಮೇಲೆ ತವ್ರ ಮನೆಗೆ ಕಳಿಸ್ಬೇಕು, ಹೀಗೆ ಮಾತಾಡ್ಕೊಂಡಿದ್ದು ಅವರೆಲ್ಲ. ಮನ ವಿಷಾದ ಭಾವದಿಂದ ನಕ್ಕಂತಾಯ್ತು ದಮನಿಗೆ. ಆ ಮನೆಗೋಸ್ಕರ 24 ಗಂಟೆಯೂ ದುಡಿದವಳಿಗೆ ಹಾಸಿಗೆ ಹಿಡಿದಾಗ ನೋಡ್ಕೊಳ್ಳೋರು ಯಾರೂ ಇಲ್ಲ. ತವ್ರ ಮನೆಗೆ ಕಳಿಸುವ ಯೋಚನೆ ಅವರೆಲ್ಲ ಮಾಡಿದಾಗ ಒಂದು ರೀತಿ ಜಿಗುಪ್ಸೆ ಬಂದಿತ್ತು ಅವಳಿಗೆ ತನ್ನ ಮೇಲೆ. ಅವಳ ಆರೋಗ್ಯ ವಿಷಯ ಅವರ ಮನೆ ತಲುಪುವುದು ತುಂಬಾ ಸಮಯವೇನು ಹಿಡಿಲಿಲ್ಲ. ಅವಳ ತಂದೆ ರಾಜಯ್ಯ ಕೂಗಾಟ ಮಾಡಿದ್ರು, ಹೆಣ್ಮಕ್ಳು ಹುಟ್ಟಿದ್ರೆ ಎಷ್ಟೊಂದು ತೊಂದರೆ ನೋಡು ಎಂದು. ಆ ಕ್ಷಣ ಅವ್ರಿಗೂ ತಿಳಿಲಿಲ್ಲ ತನ್ನನ್ನು ಹೆತ್ತವಳು ಕೂಡ ಒಂದು ಹೆಣ್ಣು ಎಂದು. ಸೆರಗು ಬಾಯಿ ಹತ್ರ ಇಟ್ಕೊಂಡು ಅಳುವುದನ್ನು ಬಿಟ್ಟರೆ ಕಮಲ ಅವರಿಗೆ ದಿಕ್ಕೆ ತೋಚದಂತಹ ಪರಿಸ್ಥಿತಿ. ಗಂಡನ ವಿರುದ್ಧ ಮಾತಾಡಲು ಬಾಯಿ ಮನಸ್ಸು ಎರಡು ಸಹಕರಿಸ್ತಿಲ್ಲ. ರತ್ನ ಅವರು ಹೇಳಿದ್ದು ಒಂದೇ ಮಾತು,
ಅವಳು ಯಾವತ್ತೂ ನಮಗೆ ಹೊರೆಯಾಗಿಲ್ಲ. ಬಾಣಂತನ ಮಾಡಿದವ್ರಿಗೆ ಈಗ ಆಪರೇಷನ್ ಅಂದಾಗ ನೋಡ್ಕೊಳ್ಳೋದೇ ಇರುವಷ್ಟು ತೊಂದರೆ ನಮಗಿಲ್ಲ. ನಮ್ಮ ಮನೆ ಮಗಳು ನಾವು ನೋಡ್ಕೋತೀವಿ. ಅವರದು ಕಡ್ಡಿ ತುಂಡು ಮಾಡಿದಂತೆ ಮಾತು. ಅವರ ವಿರುದ್ಧ ಮಾತಾಡುವ ಧೈರ್ಯ ಯಾರು ಮಾಡುವುದಿಲ್ಲ. ಅವರು ಇರುವುದೇ ಹಾಗೆ ನೇರ ವ್ಯಕ್ತಿತ್ವ. ಅತ್ತೆ ಸೊಸೆಯೂ ಅಷ್ಟೇ ಸ್ನೇಹಿತರಂತಿದ್ದಾರೆ. ಒಮ್ಮೆ ಕೇಳಿದ್ದು ಉಂಟು ರಜನಿ, ಅತ್ತೆ ನನ್ನ ಮೇಲೆ ದರ್ಪ ತೋರಿಸ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ ಅಂತ. ಅವ್ರು ಕೇಳಿದ್ದು, ಹಾಗಾದ್ರೆ ನೀನು ಸೊಸೆಯಾಗಿ ದರ್ಪ ತೋರಿಸ್ತೀಯ ನನ್ನ ಮೇಲೆ? ಅತ್ತೆ ಸೊಸೆ ಜಗಳ ಶುರುವಾಗುವುದಕ್ಕೆ ಮೇನ್ ಕಾರಣನೇ ಮಗ. ಇಬ್ಬರ ಮನಸ್ಸನ್ನ ಯಾವತ್ತೂ ಇನ್ಸೆಕ್ಯೂರ್ ಫೀಲ್ ಬರುವ ಹಾಗೆ ನೋಡ್ಕೋಬಾರ್ದು. ಯಾವಾಗ ಅಭದ್ರತೆಯ ಭಾವ ಬರುತ್ತೋ ಅಲ್ಲಿ ಅತ್ತೆ ಸೊಸೆ ಮಧ್ಯೆ ಜಗಳ ಶುರುವಾಗುತ್ತೆ. ನನಗೂ ಬಂದಿತ್ತು ನಿಮ್ಮಿಬ್ಬರ ಮದುವೆಯಾದ ಹೊಸದ್ರಲ್ಲಿ ಅಭದ್ರತೆಯ ಭಾವ ತುಂಬಾ ಕಾಡಿತ್ತು. ಮಗ ನನ್ನಿಂದ ದೂರ ಹೋದ್ರೆ ಎಂಬ ಹೆದರಿಕೆ. ಆದರೆ ನನ್ನ ಸೊಸೆ ಮಗಳಾದ್ಲು, ಸ್ನೇಹಿತೆ ಆದ್ಲು. ಮಗ ಅರ್ಥೈಸಿದ. ನನ್ನಲ್ಲಿರುವ ಅಭದ್ರತೆಯ ಭಾವ ಹೋಗೋಕೆ ನನ್ನ ಗಂಡನ ಸಹಕಾರವೂ ಇತ್ತು. ಅದಕ್ಕೆ ನಮ್ಮ ಮನೇಲಿ ಅತ್ತೆ ಸೊಸೆಯ ದರ್ಪದ ಭಾವ ಬರಲೇ ಇಲ್ಲ. ಅವರ ಮಾತು ಸರಿ ಅನಿಸಿತ್ತು ರಜನಿಗೆ. 1 ವಾರದಲ್ಲಿ ಆಪರೇಷನ್ ತಯಾರಿ ನಡೆದೇ ಹೋಯ್ತು. ಮಗಳು ಆರಾಧ್ಯ ಕಾಲೇಜಿಗೆ ರಜಾ ಹಾಕಿ ಬಂದಿದ್ದು ಚೂರು ಇಷ್ಟ ಆಗಲಿಲ್ಲ ದಮನಿಗೆ. ಕರೆಸ್ಕೊಂಡಿದ್ದು ನವೀನ್ ಎಂದು ತಿಳಿದಾಗ ಅಂದಾಜಾಯಿತು. ಆಸ್ಪತ್ರೆಯ ಓಡಾಟ ಒಬ್ಬನ ಕೈಯಿಂದ ಸಾಧ್ಯವಿಲ್ಲ ಎಂದು ದಮನಿಯ ತವರು ಮನೆಯವರ ಮುಂದೆ ಮಾನ ಉಳಿಸ್ಕೋಬೇಕು. ನೋಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದ್ದು ಪ್ರತಿಯೊಂದು ಅವರಿಗೆ ತಿಳಿದದ್ದು ಅವಮಾನವಾದಂತೆ ಆಗಿತ್ತು ನವೀನ್ಗೆ. ತನ್ನ ತಾಯಿಯ ಮೇಲೆ ಸ್ವಲ್ಪ ಸಿಟ್ಟು ಬಂದಿತ್ತು. ಅವರ ಮನೆಯವರ ಮುಂದೆ ಅರ್ಚಾಡಿದ್ದು. ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕಾರಣವು ದಮನಿಯ ದೊಡ್ಡಮ್ಮ ಅವ್ರು ಫೋನ್ ಮಾಡಿ ಹೇಳಿದ್ದು ಇಷ್ಟೇ. ದಮನಿ ಯಾವುದೇ ವಿಷಯ ಬಾಯ್ಬಿಟ್ಟು ಹೇಳಲ್ಲ. ಯಾಕೋ ಅವಳ ಆರೋಗ್ಯ ಸರಿ ಇಲ್ಲ ಅಂತ ಅನಿಸುತ್ತೆ. ನಿಮಗೆ ತುಂಬ ಕೆಲಸದ ಒತ್ತಡ ಇರುತ್ತೆ, ಅದಕ್ಕೆ ನಾನೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಬರ್ತೀನಿ. ಪಾಪ ಇಷ್ಟೊಂದು ಕೆಲಸ ಇದೆ ಅಲ್ವಾ ನಿಮಗೆ? ಮಾತನ್ನ ಸಮಾಧಾನವಾಗಿ ಆಡಿದ್ರು. ಆದರೆ ಆಡುವ ರೀತಿಯಲ್ಲಿ ಗೊತ್ತಾಯ್ತು ಅವರು ಹೇಳಿದ ಭಾವ. ಸತತ 3 ಗಂಟೆ ಅವಳ ಆಪರೇಷನ್ ಮುಗ್ದಿತ್ತು. ದಮನಿಯ ಆಪರೇಷನ್ಗೆ ಹೋಗುವ ಮುನ್ನ ನವೀನ್ ಸಮಾಧಾನವಾಗಿ ಮಾತಾಡಿದ, ಧೈರ್ಯವನ್ನು ಹೇಳಿದ. ಇಂಥ ಮಾತುಗಳಿಂದಲೇ ಅವಳಿಗೆ ಪ್ರತಿ ಸಾರಿ ಗೊಂದಲಕ್ಕೆ ದೂಡುವುದು ಅವನು. ಆಸ್ಪತ್ರೆಯ ಅಜ್ಞಾತವಾಸ ಅವಳಿಗೆ. ಯಾಕೆಂದ್ರೆ ಯಾವಾಗಲೂ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಿದ್ದ ಅವಳಿಗೆ ಕೈ ಕಟ್ಟಿದ ಅನುಭವ. ಆಸ್ಪತ್ರೆಯಲ್ಲಿ ಆರಾಧ್ಯ ಇದ್ರೂ ಕೂಡ ಅವಳಷ್ಟೇ ಆಸ್ಪತ್ರೆಯಲ್ಲಿ ಇರ್ತಾ ಇದ್ದದ್ದು ಶಶಿಕಾಂತ್ ರಜನಿಯೇ. ನವೀನ್ ಬಂದರೂ ಕರ್ತವ್ಯ ಎಂಬಂತೆ ಬಂದು ಹೋಗ್ತಿದ್ದ ಅಷ್ಟೇ. ಎಲ್ಲರೂ ಮೊದಲೇ ಮಾತಾಡಿದಂತೆ ಆಸ್ಪತ್ರೆಯಿಂದ ಸೀದಾ ಹೋಗಿದ್ದು ದೊಡ್ಡಮ್ಮನ ಮನೆಗೆ. ನವೀನ್ ಆಗ ವಿಡಿಯೋ ಕಾಲ್, ಅವಾಗವಾಗ ದೊಡ್ಡಮ್ಮನ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದ. ನಾನೇ ಅತಿಯಾಗಿ ಯೋಚಿಸ್ತೆ ಎಂಬ ಭಾವ ಅವಳಲ್ಲಿ ಈಗ ಕಾಡತೊಡಗಿತ್ತು. ಅವನು ಅಲ್ಲಿ ಬಂದಾಗ ಕಾಳಜಿಯ ಮಾತಿಗೆ ಮಾರು ಹೋಗಿದ್ದಳು ಅವಳು. ಹೆಣ್ಣಿನ ಮನಸ್ಸೇ ಆಗಲ್ವೇ? ಸ್ವಲ್ಪ ಪ್ರೀತಿ ತೋರಿದ್ರು ಹಾಗಾದ ಭಾವಗಳನ್ನ ತುಂಬ್ಕೊಂಡ್ಬಿಡ್ತಾಳೆ. ಅದೇ ಆಗಿದ್ದು ದಮನಿಗೂ. ಹೇಗಿದ್ಯಾ ದಮನಿ? ಆಪರೇಷನ್ ಆಗಿ 4 ತಿಂಗಳಾದ ಮೇಲೆ ದಮನಿಯನ್ನ ನೋಡಲು ಬಂದಿದ್ರು ಸಾವಿತ್ರಿ ಅವರು. ನಾನೀಗ ಆರಾಮಿದ್ದೀನಿ ಅತ್ತೆ, ನೀವೇಗಿದ್ದೀರಿ? ನೀನ್ ಇಲ್ದೆ ಮನೆಯೆಲ್ಲ ತುಂಬಾ ಬಣ ಅಂತಿದೆ ನೋಡು. ಅದೆಷ್ಟು ಮನೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದೆ. ಯಾವುದೋ ನಾಟಕೀಯ ಮಾತಾಗಿರ್ಲಿಲ್ಲ, ಮನಸ್ಫೂರ್ತಿಯಾಗಿ ಹೇಳಿದ್ರು. ಅತ್ತೆಯ ಹೊಗಳಿಕೆ ನಿಜಕ್ಕೂ ಆಶ್ಚರ್ಯ ತರಿಸಿತ್ತು ದಮನಿಗೆ. ನಾನೇ ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋಕ್ಕೆ ಒಬ್ಬಳು ಹೆಂಗ್ಸ್ ಬರ್ತಾಳೆ, ಅದೇನಂತ ಕೆಲಸ ಮಾಡ್ತಾಳೋ. ಇನ್ನೊಂದ್ಸಾರಿ ನಾನು ಕ್ಲೀನ್ ಮಾಡ್ಕೋಬೇಕು. ಮೊನ್ನೆ ಜಗಳ ಮಾಡಿದ್ದಕ್ಕೆ ಯಾವುದೋ ಹುಡುಗಿನ ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅದು ನೋಡಿದ್ರೆ ನಮ್ಮ ಆರಾಧ್ಯ ವಯಸ್ಸಿನ ಹುಡುಗಿ. ಸುಮನ್ ಗಲಾಟೆ ಮಾಡ್ದ, ಅಷ್ಟು ಸಣ್ಣ ಹುಡುಗಿನ ಕೆಲಸ ಕಳಿಸ್ತೀಯಲ್ಲ ಅಂತ. ಅವಳ ಸ್ಕೂಲಿಗೆ ರಜಾ ಇದೆ, ಅದಕ್ಕೆ ಸ್ವಲ್ಪ ದಿನ ಕೆಲಸ ಮಾಡ್ತಾಳೆ ಅಂತ ಸಮಾಧಾನ ಮಾಡಿ ಹೋದಳು ನೋಡು. ನವೀನ್ ಕೂಡ ಕೆಲಸಕ್ಕೆ ಜನ ಸಿಗೋದು ಕಷ್ಟ, ಹೋಗ್ಲಿ ಬಿಡು ಅಮ್ಮ ಅಂದ. ನವೀನ್ ಕೂಡ ಜಾಸ್ತಿ ಬ್ಯಾಂಕಿಗೆ ಹೋಗ್ತಾ ಇಲ್ಲ, ಸ್ವಲ್ಪ ದಿನ ರಜಾ ಹಾಕಿದಾನಂತೆ. ನನ್ನ ಕಷ್ಟ ನೋಡಕ್ಕಾಗದೆ. ಇದು ಅವಳಿಗೆ ನಿಜಕ್ಕೂ ಇನ್ನೂ ಆಶ್ಚರ್ಯ ಕೊಟ್ಟಿತ್ತು. ರಜಾ ಹಾಕುವುದೆಂದ್ರೆ ಗಲಾಟೆ ಮಾಡ್ತಿದ್ದ ನವೀನ್ ಈಗ ರಜಾ ಹಾಕಿ ಮನೇಲೆ ಉಳಿದದ್ದು ದಮನಿಗೆ ವಿಚಿತ್ರ ಅನ್ನಿಸ್ತು. ನೀನೀಗ ರೆಸ್ಟ್ ಮಾಡು, ಸ್ವಲ್ಪ ಹೊರಟಾಗಿ ಮಾತಾಡ್ಬಿಟ್ಟೆ ಅವತ್ತು. ಬೇಜಾರು ಮಾಡ್ಕೋಬೇಡ ದಮನಿ. ಪರವಾಗಿಲ್ಲ ಅತ್ತೆ, ನಾನೀಗ ಓಡಾಡ್ಬೋದು. ದೊಡ್ಡಮ್ಮನ ಹತ್ರ ಮಾತಾಡಿ ಮನೆಗೆ ಬರೋಕ್ಕಾಗುತ್ತಾ ಅಂತ ನೋಡ್ತೀನಿ. ಡಾಕ್ಟರ್ ಹತ್ರ ಇನ್ನೊಂದ್ಸರ್ತಿ ಹೋದ್ರೆ ಅವರು ಕರೆಕ್ಟಾಗಿ ಸಜೆಷನ್ ಕೊಡ್ತಾರೆ ನಮಗೆ. ಸ್ವಾರ್ಥಿ ನಿನ್ನ ಅತ್ತೆ ಅಂತ ತಿಳ್ಕೊಬೇಡ. ನೀನು ಮನೇಲಿರು ಸಾಕು. ಕೆಲಸಕ್ಕೆ ಹೇಗೋ ಜನ ಇದ್ದಾರೆ, ನೀನು ಮನೆಯಲ್ಲಿ ಓಡಾಡ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡು ಇದ್ಬಿಡು ಸಾಕು. ನೀನ್ ಇಲ್ದೆ ಆ ಮನೇಲಿ ನಾನು ಎಷ್ಟು ಒಂಟಿ ಎಂದು ಗೊತ್ತಾಗಿದೆ. ಸುಮತ್ ನವೀನ್ ಇಬ್ರು ಕೆಲಸಕ್ಕೆ ಹೋದ್ರೆ ನಾನೊಬ್ಳೇ ಆಗ್ಬಿಡ್ತೀನಿ. ಅವ್ರಿಗೆ ಮನೆಯಲ್ಲಿ ಒಂಟಿತನ ಕಾಡಿತ್ತು. ನಿಜವಾಗ್ಲೂ ದಮನಿಯ ಇಲ್ಲದಿರುವಿಕೆ ಈಗ ಕಾಡಿತ್ತು. ಬದುಕಿನ ಅತ್ಯಂತ ದುರಂತ ಕಣ್ಣ ಮುಂದೆ ನೋಡುವ ದಮನಿ ಅತ್ಯಂತ ಕಠಿಣ ನಿರ್ಧಾರಕ್ಕೆ ಅವರ ಅತ್ತೆಯೇ ಮುನ್ನುಡಿ ಬರೆದಿದ್ರು. ಅವರ ದೊಡ್ಡಮ್ಮನ ತಿರುವು ಕೂಡ ನಯ ವಿನಯದಿಂದಲೇ ಮಾತಾಡಿದ್ರು ಸಾವಿತ್ರಿ ಅವರು. ನಿಜಕ್ಕೂ ಯಾವುದೇ ಕೊಂಕು ಅಥವಾ ನಾಟಕೀಯತೆ ಅಲ್ಲಿ ಸುಳಿವಿರಲಿಲ್ಲ. ಅತ್ತೆಯ ಈ ಪರಿ ಬದಲಾವಣೆ ಆಶ್ಚರ್ಯವೇ ತರಿಸಿತು ದಮನಿಗೆ. ಮಾರನೇ ದಿವಸ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ದೊಡ್ಡಮ್ಮನ ಹತ್ರ ಮನೆಗೆ ಹೋಗುವ ಸುದ್ದಿ ಮಾತಾಡಿದಳು. ಆದರೂ ಒಪ್ಕೊಳ್ಳಿಲ್ಲ ಅವರು. ರಾತ್ರಿ ನವೀನ್ ಫೋನ್ ಮಾಡಿದಾಗ ಅವನ ಕಾಳಜಿ ಪ್ರೀತಿ ಮಾತಿಗೆ ಮಾರು ಹೋಗಿದ್ದಳು. ನೀನಿಲ್ಲದೆ ದಿನ ಕಳೆಯೋದೇ ತುಂಬ ಕಷ್ಟ ಆಗಿದೆ, ಆದರೆ ನಿನ್ನ ಆರೋಗ್ಯನೂ ಮುಖ್ಯ. ಇನ್ನೊಂದು ತಿಂಗಳು ಅಲ್ಲೇ ಇರು, ನಂತರ ಇಲ್ಲಿಗೆ ಬಾ. ಇಲ್ಲಿ ಕೂಡ ರೆಸ್ಟ್ ಮಾಡಬೇಕು, ಕೆಲಸದವ್ರಿಗೆ ಹೇಳಿದ್ದೀನಿ.
ನವೀನ್ ಬಾಯಿಯಿಂದ ಅಂತ ಕಾಳಜಿ ಮಾತು ಈ ಮೊದಲು ಯಾವಾಗೂ ಕೇಳಿರ್ಲಿಲ್ಲ. ಅವಳು ಮೊದಲ ಬಾರಿಗೆ ಗಂಡನ ಬಾಯಿಯಿಂದ ಅಂತ ಮಾತು ಕೇಳಿದ್ದು ಹೇಳಿಕೊಳ್ಳಲಾಗದಷ್ಟು ಸಂತೋಷ ಆಗಿತ್ತು ಅವಳಿಗೆ. ಆದರೆ ಅದು ನಾಟಕನೋ ಅಥವಾ ಮನಸ್ಸಿನ ಆಳದಿಂದ ಬಂದಿದ್ದೋ ಅರಿಯದೆ ಹೋದಳು. ಅಂದು ಮುಂಜಾನೆ ದಮನಿ ಬದುಕಲ್ಲಿ ಆಗುವ ಅನಾಹುತದ ಅರಿವಿಲ್ಲದೆ ನವ ಚೈತನ್ಯ ತುಂಬಿಕೊಂಡು ಮತ್ತೆ ಯೌವನಕ್ಕೆ ಮರಳದಂತೆ ಅಷ್ಟೇ ಉತ್ಸಾಹದ ಚಿಲುಮೆಂತಿದ್ದಳು. ದೊಡ್ಡಮ್ಮನನ್ನ ಒಪ್ಪಿಸುವಲ್ಲಿ ಸಾಹಸವೇ ಆಗಿತ್ತು ಅವಳಿಗೆ. ತನ್ನ ಗಂಡನಿಗೆ ಸರ್ಪ್ರೈಸ್ ಕೊಡಲು ಅತಿ ಉತ್ಸಾಹದಿಂದ ಹೊರಟಿದ್ದಳು. ಅದು ಕೂಡ ಒಬ್ಬಳೇ. ಅತ್ತೆಯಿಂದ ತಿಳಿದದ್ದು ಅವನೊಬ್ಬನೇ ಮನೆಯಲ್ಲಿದ್ದಾನೆ ಎಂದು. ಈ 4 ತಿಂಗಳಲ್ಲಿ ಅವನ ಕಾಳಜಿ ಭರಿತ ಮಾತಿಗೆ, ಪ್ರೀತಿಯ ನುಡಿಗಳಿಗೆ ನಾನೇ ಯಾವಾಗಲೂ ತಪ್ಪು ತಿಳ್ಕೊತಾ ಇದ್ದೆ ಎಂಬ ಭಾವ ಮೂಡಿತ್ತು ಅವಳಿಗೆ. ತನ್ನ ಅತ್ತೆ ದೂರದ ನೆಂಟರ ಮನೆಯ ಕಾರ್ಯಕ್ರಮಕ್ಕೆ ಹೋಗಿದ್ದು ತಿಳಿದು ನವೀನ್ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡಿ ಇಷ್ಟು ದಿನ ಅವಳ ಮನಸ್ಸಿನಲ್ಲಿ ಮೂಡ್ತಿದ್ದ ಭಾವನೆಗಳು, ಅವಳಿಗೆ ಕಾಡ್ತಿದ್ದ ಅತಿಯಾದ ಬಂಟಿ ಭಾವ ಪ್ರತಿಯೊಂದು ಮನಸ್ಸನ್ನು ಬಿಚ್ಚಿ ಮಾತಾಡಬೇಕು ಅಂತ ತೀರ್ಮಾನಿಸಿದಳು. ಮನೆ ಮುಂದೆ ಹಾಟು ನಿಂತಾಗ ಏನೋ ಹೊಸ ರೀತಿಯ ಚಡಬಡಿಕೆ. ಆರಾಮ ಹೀಗೊಂದು ಧ್ವನಿ ಬರಲು ತಿರುಗಿ ನೋಡ್ತಾಳೆ. ಹೌದು, ಅದೇ ವ್ಯಕ್ತಿ, ಆ ಹಿರಿಯರ ಜೊತೆ ಇರ್ತಿದ್ದ ಅದೇ ವ್ಯಕ್ತಿ. ಹೆಸರು ಕೂಡ ಗೊತ್ತಿಲ್ಲ ಅವಳಿಗೆ. ಹಾಗೆ ಕೇಳಿದ ತಕ್ಷಣ ಏನು ಮಾತಾಡಬೇಕೆಂದೇ ತಿಳಿದೇ ಹೋಯಿತು. ಹೆಚ್ಚು ಕಮ್ಮಿ 4 ವರ್ಷದಿಂದ ವ್ಯಕ್ತಿ ನೋಡಿದ್ರೂ ಒಮ್ಮೆಯೂ ಮಾತಾಡಿರಲಿಲ್ಲ. ಅತ್ತೆಯಿಂದ ಒಂದಿಷ್ಟು ಅವರ ಮನೆ ಬಗ್ಗೆ ಆಗಾಗ ಗೊತ್ತಾಗ್ತಿತ್ತು ಅಷ್ಟೇ. ನಾನು ಆರಾಮ್, ನೀವು? ನಿಮ್ಮ ಅತ್ತೆ ಹೇಳ್ತಾ ಇದ್ರು ನಿಮಗೆ ಹುಷಾರಿಲ್ಲ ಅಂತ. ಈ 1 ತಿಂಗಳಿಂದ ನನ್ನ ಅಮ್ಮನಿಗೆ ಒಳ್ಳೆಯ ಸ್ನೇಹಿತರಾಗಿದ್ದಾರೆ, ರಾತ್ರಿ ಜಾಗಿಂಗ್ ಫ್ರೆಂಡ್ಸ್. ಓ, ಮತ್ತೇನು ಅವಳು ಮಾತಾಡಲಿಲ್ಲ. ಅವಳ ಮೌನ ಅರ್ಥ ಮಾಡ್ಕೊಂಡವನಂತೆ ನಿಮಗೆ ಆರೋಗ್ಯ ಸರಿ ಇಲ್ಲ, ಬಿಸಿಲಲ್ಲಿ ನಿಲ್ಬೇಡಿ, ಹೊಳಗೋಗಿ ಎಂದು ಅಲ್ಲಿಂದ ಸರಿದು ಹೋಗಿದ್ದ. ಅವನ ಮನೆಗೆ ಗೇಟ್ ಒಳಗೆ ಹೋಗಿ ಯಾರ ಹತ್ರನೋ ಮೊಬೈಲ್ನಲ್ಲಿ ಮಾತಾಡುವುದನ್ನು ನೋಡಿ ತಾನು ತನ್ನ ಮನೆಯ ಬಾಗಿಲ ಹತ್ರ ಹೋದಳು. ಮನೆ ಬೆಲ್ ಮಾಡಬೇಕು. ತಕ್ಷಣ ಏನೋ ನೆನಪಾಗಿ ತನ್ನ ವ್ಯಾನಿಟಿಯಲ್ಲಿದ್ದ ಕೀ ತೆಗೆದುಕೊಂಡು ಒಳಗೆ ಹೋಗಿದ್ದಳು. 4 ತಿಂಗಳಾಗಿತ್ತು ಆ ಮನೆ ಬಿಟ್ಟು. ಒಂದು ರೀತಿ ಸಂತೋಷ, ಆದರೆ ಮತ್ತೊಂದು ರೀತಿ ಆ ಮನೆಗೆ ಏನೋ ಮೊದಲಿನ ಲಕ್ಷಣವೇ ಇಲ್ಲವೇನೋ ಅನ್ನಿಸ್ತು. ಇನ್ನು ಸ್ವಲ್ಪ ದೂರ ಹೋಗಿದ್ದಾಳೇನೋ, ಯಾರೋ ನರಳುವ ಶಬ್ದ. ಗಂಡಿನ ಧ್ವನಿ ಆಗಿರಲಿಲ್ಲ, ಹೆಣ್ಣಿನ ಧ್ವನಿ ಅದು. ಅದು ಕೂಡ ಅವಳ ರೂಮಿನಿಂದ ಹತ್ತಿರ ಹೋದ ಹಾಗೆ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತು. ಬಿಟ್ಬಿಡಿ ಸರ್, ತುಂಬ ನೋವಾಗ್ತಿದೆ, ತಡೆಯೋಕ್ಕಾಗ್ತಿಲ್ಲ. ದಿನ ಹೀಗೆ ಚಿತ್ರಹಿಂಸೆ ಕೊಟ್ಟರೆ ನನ್ನ ಜೀವ ಹೋಗ್ಬಿಡುತ್ತೆ ಸರ್. ನನ್ನ ನಂಬಿ ಅಪ್ಪ ಅಮ್ಮ ಇದ್ದಾರೆ. ಹೀಗಂತೂ ಜೋರಾಗಿ ಹೇಳುವ ಆಕ್ರಂದನ. ನಿನ್ನ ಹಾಗೆ ಬಿಡೋಕ ನಾನು ಅಷ್ಟು ದುಡ್ಡು ನಿನ್ನ ಮೇಲೆ ಸುರಿದದ್ದು. ಹೀಗಂತೂ ಸ್ಪಷ್ಟವಾಗಿ ಆ ಧ್ವನಿಯ ಗುರುತು ಸಿಕ್ಕಿತು ದಮನಿಗೆ. ಒಮ್ಮೆಲೆ ಬಾಗಿಲು ದಡಾರೆಂಬ ಶಬ್ದಕ್ಕೆ ಬೆಚ್ಚಿ ದೂರ ಸರಿದಿದ್ದ ನವೀನ್. ಯಾವ ಹೆಣ್ಣು ಕೂಡ ಗಂಡನನ್ನು ಇನ್ನೊಬ್ಬಳ ತೆಕ್ಕೆಯಲ್ಲಿ ನೋಡಲು ಇಷ್ಟಪಡುವುದಿಲ್ಲ. ಆದರೆ ನವೀನ್ ತೆಕ್ಕೆಯೊಳಗೆ ಎದ್ದಿದ್ದಲ್ಲ, ಬಲವಂತವಾಗಿ ಆ ಹೆಣ್ಣನ್ನು ತನ್ನ ವಶಕ್ಕೆ ಪಡೆಯಲು ಹೊರಟಿದ್ದು. ಅಲ್ಲಿ ದಮನಿಯನ್ನು ನೋಡಿ ಕಂಗಾಲಾಗಿ ಹೋಗಿದ್ದ. ದಮನಿ, ಅದು ಗಂಟ್ಲು ಸಹಕರಿಸ್ತಿಲ್ಲ. ತಪ್ಪು ಮಾಡಿದಾಗ ಮಾತಾಡಲು ತಕ್ಷಣ ಎಲ್ಲಿ ಗಂಟ್ಲು ಸಹಕರಿಸುತ್ತದೆ ಅಲ್ವೇ? ಆದರೆ ಅಲ್ಲಿ ಮಲಗಿದ್ದ ಹೆಣ್ಣನ್ನು ನೋಡಿ ಹೊಟ್ಟೆಯಲ್ಲಿ ಸಂಕಟ ದಮನಿಗೆ. ಹೆಚ್ಚು ಕಮ್ಮಿ ತನ್ನ ಮಗಳ ವಯಸ್ಸಿಗಿಂತ ಸಣ್ಣವಳು. ಉಸಿರಾಡಲು ಕಷ್ಟಪಡ್ತಿರುವ ಆ ಹುಡುಗಿಯನ್ನು ನೋಡಿ ಹೊಟ್ಟೆಯಲ್ಲಿ ಸಂಕಟ. ಸೀದಾ ಒಳಗೆ ನುಗ್ಗಿದ್ದವಳೆ ತನ್ನ ಗಂಡ ಎನ್ನುವುದನ್ನು ಮರೆತುಬಿಟ್ಟಳು. ಆ ಕ್ಷಣ ಬರೀ ಮಾನವೀಯತೆ. ಹೀಗೊಬ್ಬಳು ಹೆಣ್ಣು ಅಷ್ಟೇ. ಅದೆಷ್ಟು ಜೋರಾಗಿ ನವೀನ್ ಕೆನೆಗೆ ಬಾರಿಸಿದಳೆಂದ್ರೆ ಒಂದು ಕ್ಷಣ ತಲೆ ಪೂರ್ತಿ ತಿರುಗಿತ್ತು. ದಮನಿ, ಅವನ ಕೂಗಿಗೆ ಪಕ್ಕದಲ್ಲಿದ್ದ ಹುಡುಗಿ ಒಮ್ಮೆ ಬೆಚ್ಚಿ ಬಿದ್ದಳು. ಮಾತಾಡಬೇಡಿ, ನೀವು ಮನುಷ್ಯರ ನೀವು? ಅಕ್ಕ ಕಾಪಾಡಿ ಅಕ್ಕ, ತುಂಬ ಹೊಟ್ಟೆ ನೋವಾಗ್ತಿದೆ, ನಾನು ಮನೆಗೆ ಹೋಗ್ಬೇಕು ಅಕ್ಕ. ಅಪ್ಪ ಅಮ್ಮ ಅಷ್ಟೇ ಅವಳಿಂದ ಹೇಳಲು ಸಾಧ್ಯವಾಗಿದ್ದು. ಪ್ರಜ್ಞೆ ತಪ್ಪಿತ್ತು ಪೂರ್ತಿ. ತಕ್ಷಣ ಅವಳನ್ನು ಎತ್ಕೊಳ್ಳಲು ನೋಡಿದವಳು ಸಾಧ್ಯವಾಗಲಿಲ್ಲ. ಒಮ್ಮೆ ನವೀನನ್ನ ನೋಡಲು ಗರ ಬಡ್ದವರಂತೆ ನಿಂತಿರುವುದು ನೋಡಿ ಒಂದು ಕಡೆ ಅವನ ಮುಖ ನೋಡಿದ್ರೆ ಅಸಹ್ಯ ಭಾವ, ಇನ್ನೊಂದು ಕಡೆ ಹುಡುಗಿಯ ಪಾಡು. ಮೊದಲು ಮಾಡಿದ್ದೆ ಅವಳಿಗೆ ಅಲ್ಲಿದ್ದ ಒಂದು ಶರ್ಟನ್ನು ನಿಧಾನವಾಗಿ ಹಾಕಿ ಹೇಗೋ ಎತ್ಕೊಂಡು ಮುಂದುಗಡೆ ಸೋಫಾದ ಮೇಲೆ ಕೂರಿಸಿ ಏನೋ ನೆನಪಾದವಳಂತೆ ತಕ್ಷಣ ಮುಂದುಗಡೆ ಓಡಿದಳು. ಅಲ್ಲಿ ನಿಂತಿದ್ದಾದ ವ್ಯಕ್ತಿಯನ್ನ ನೋಡಿ, ಮಿಸ್ಟರ್ ಪ್ಲೀಸ್ ಹೆಲ್ಪ್ ಮೀ. ಚಂದನ್ ನನ್ನ ಹೆಸರು. ಯಾರಿದು ಚಂದನ್? ನಿರ್ಮಲಾ, ನಮ್ಮ ಎದುರುಗಡೆ ಮನೆಯವರು. ಇವಳು ನನ್ನ ತಂಗಿ. ಪರಿಚಯ ಮಾಡಿದ್ರೆ ಅವರನ್ನ ಪರಿಚಯಿಸಿಕೊಳ್ಳುವಷ್ಟು ವ್ಯವಧಾನವೂ ಕೂಡ ಅವಳ ಹತ್ತಿರ ಈಗ ಇರಲಿಲ್ಲ. ಪ್ಲೀಸ್ ಹೆಲ್ಪ್ ಮೀ ಚಂದನ್ ಅವರೇ. ಅಷ್ಟು ಸಂತೋಷವಾಗಿ ಆರಾಮಾಗಿ ಒಳಗೆ ಹೋದವಳು ಒಮ್ಮೆಲೆ ಈ ಥರ ಆತಂಕದ ಮುಖ ನೋಡಿ ಏನು ಕೇಳಿಲ್ಲ ಚಂದನ್. ಸರಿ ಬನ್ನಿ. ಒಳಗೋದಾಗ ಅಲ್ಲಿ ಸೋಫಾ ಮೇಲೆ ಮಲಗಿದ್ದ ಹುಡುಗಿಯ ಅವತಾರ ನೋಡಿ ಗರ ಬಡಿದವನಂತೆ ನಿಂತುಬಿಟ್ಟರು ಚಂದನ್ ಮತ್ತು ನಿರ್ಮಲಾ. ಏನಾಯ್ತು, ಸ್ವಲ್ಪ ಬಿಡಿಸಿ ಹೇಳಿ. ಅಷ್ಟು ಹೇಳಿ ರೂಮಿನ ಕಡೆ ತಿರುಗಿದವರಿಗೆ ಸಣ್ಣ ಅಂದಾಜಾಯ್ತು. ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ, ಆಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಅಷ್ಟು ಹೇಳುವಾಗ ಸ್ವರ ನಡುಗ್ತಿತ್ತು. ಅವಳ ಕಣ್ಣಲ್ಲಿ ಆತಂಕ ಜೊತೆಗೆ ಆಕ್ರೋಶ. ಪದೇ ಪದೇ ಕೈ ಬೆರಳುಗಳು ಮುಷ್ಟಿ ಹಿಡಿತಿರುವುದು ಪ್ರತಿಯೊಂದು ಗಮನಿಸಿ
ಗಮನಿಸಿದನು ಚಂದನ್. ತಕ್ಷಣ ಅಲ್ಲೇ ಇರುವ ಬೆಡ್ಶೀಟ್ ಅನ್ನ ಅವಳ ಮೇಲೆ ಸುತ್ತಿ ನಿರ್ಮಲಾಗೆ ಕಾರ್ ಹೊರಗೆ ತೆಗೆಯಲು ಹೇಳಿ ಸೀದಾ ಅಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ನವೀನ್ ತಾನು ಮಾಡಿದ ತಪ್ಪಿನ ಲೆಕ್ಕಾಚಾರಕ್ಕಿಂತ ನಾನು ಯಾಕಾಗ್ ಮಾಡಿದೆ ಎಂಬ ವಿಚಿತ್ರ ಲೆಕ್ಕಾಚಾರದಲ್ಲೇ ಮುಳುಗಿದ್ದ. ಆದ್ರೆ ಅವನಿಗೂ ಗೊತ್ತಿಲ್ಲ, ಒಂದು ಸಾರಿ ಹೆಣ್ಣಿನ ಸಹನೆಯ ಕಟ್ಟೆ ಹೊಡೆದ್ರಿ ಆಗುವ ಮುಂದಿನ ಪರಿಣಾಮಗಳ ಅಂದಾಜು. ನಡುಗುವ ಕೈಯಿಂದಲೇ ನರ್ಸ್ ತಂದು ಕೊಟ್ಟ ಪೇಪರ್ಗೆ ಸಹಿ ಹಾಕಿದಳು ದಮನಿ. ಇನ್ನೂ ಕೂಡ ಕಣ್ಮುಂದೆ ನವೀನ್ ಮಾಡಿದ ಹೇಯ ಕೃತ್ಯವೇ ಕಾಣ್ತಿದೆ. ಇಂತಹ ವ್ಯಕ್ತಿಗ ನಾನು ಕೊರಳೊಡ್ಡಿದ್ದು, ಇವನಿಗಾಗ ನನ್ನ ಹೃದಯ ಮಿಡಿದದ್ದು. ಹೀಗೊಂದು ಮನಸ್ಸಿನಲ್ಲಿ ದೊಡ್ಡ ಬಿರುಗಾಳಿಯೇ ಎಬ್ಸಿತ್ತು. ಅಕ್ಕ, ನನ್ನ ಕಾಪಾಡಿ ಅಕ್ಕ, ಅಕ್ಕ ತುಂಬಾ ಹೊಟ್ಟೆ ನೋವ್ತಿದೆ ಅಕ್ಕ. ಆ ಹುಡುಗಿ ಪರಿಯಾಗಿ ಬೇಡ್ಕೊಂಡಿದ್ದು ನೆನಪು. ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಜೋರಾಗಿ ಹೇಳಬೇಕು ಅನ್ನಿಸ್ತಿದೆ. ತಾನಿರುವ ಜಾಗದ ಅರಿವಾದಾಗ ತನ್ನೆಲ್ಲ ಮನಸ್ಸಿನ ವೇದನೆಯನ್ನ ಕಡಿವಾಣ ಹಾಕಲು ಪ್ರಯತ್ನಿಸ್ತಿದ್ದಾಳೆ ದಮನಿ. ತಕ್ಷಣ ಆಸ್ಪತ್ರೆಯ ಚೇರ್ನಿಂದ ಎದ್ದಿದ್ದಳು. ಆ ಥರ ತಕ್ಷಣ ಎದ್ದೆದ್ದು ಅರ್ಥವಾಗದೆ ದಮನಿಯ ಮುಖ ನೋಡಿದ್ರು ಚಂದನ್ ಹಾಗೂ ನಿರ್ಮಲ ಅಲ್ಲಿಂದ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಅಷ್ಟೇ. ಎಲ್ಲಿ ಹೋಗ್ತಿದ್ದೀರಾ ದಮನಿಯವರೇ? ಅವಳು ಹೇಳಿದ್ದು ಕೇಳಿ ಒಮ್ಮೆ ದಂಗಾಗೋದ್ರು ಚಂದನ್ ನಿರ್ಮಲ. ಒಂದೇ ಮಾತು, ಕಂಪ್ಲೇಂಟ್ ಕೊಡೋಕೆ. ಅವಳಷ್ಟು ಹೇಳಿ ಇನ್ನೇನು ಅಲ್ಲಿಂದ ತೆರಳಬೇಕು. ಡಾಕ್ಟರ್ ನಿವೇದಿತಾ ಹೊರಗೆ ಬಂದಿದ್ರು. ಹೌದು, ಅದೇ ಡಾಕ್ಟರ್. ದಮನಿಯನ್ನ ನೋಡಿದ ಡಾಕ್ಟರ್ ನಿವೇದಿತಾ. ದಮನಿಯ ಪರಿಚಯ ಚೆನ್ನಾಗಿತ್ತು ಅವರಿಗೆ. ದಮನಿ, ಏನಿದು ಆ ಹುಡುಗಿ ಮೇಲೆ? ಹೌದು, ನನ್ನ ಗಂಡನಿಂದಲೇ ಅವಳಿಗೆ ದೌರ್ಜನ್ಯ ಆಗಿದೆ. ಹೌದು. ಅದೆಷ್ಟು ಜೋರಾಗಿ ಬಿಕ್ಕಳಿಸಿ ಅಳ್ತಿದ್ದಾಳೆ ಅಂದರೆ ಒಮ್ಮೆ ಅವಳನ್ನು ತಿರುಗಿ ನೋಡಿದ್ರು ಆಸ್ಪತ್ರೆಯಲ್ಲಿರುವ ಜನರು ಅಲ್ಲಿಂದ ನಿಧಾನವಾಗಿ ಅವಳನ್ನು ಹೆಗಲು ಬೆಳೆಸಿ ಅವರ ಕ್ಯಾಬಿನ್ಗೆ ಕರೆದುಕೊಂಡು ಹೋಗಿದ್ರು. ಹೇಳಿಕೊಳ್ಳಲು ಅಸಹ್ಯ ಆದರೂ ಹೇಳುವ ಅನಿವಾರ್ಯತೆ ಅವಳ ಮನದ ಚಡಪಡಿಕೆ ಅರ್ಥ ಮಾಡಿಕೊಂಡವನಂತೆ ಅಲ್ಲಿಂದ ನಿಧಾನವಾಗಿ ಸರಿದು ಹೋಗಿದ್ದ ಚಂದನ್, ನಿರ್ಮಲ ಹಾಗೂ ಡಾಕ್ಟರ್ ಮಾತ್ರ ಅಲ್ಲಿ ಇದ್ದದ್ದು. ಇವತ್ತು ನಡೆದ ಪ್ರತಿಯೊಂದು ವಿಷಯವನ್ನ ಬಿಡಿಸಿ ಹೇಳಲು ನವೀನ್ ಮೇಲೆ ಅಸಹ್ಯ ಭಾವ ಒಂದು ಮೂಡಿತು. ಕೊಚ್ಚಿ ಹಾಕುವಷ್ಟು ಕೋಪವೂ ಕೂಡ. ಮುಂದೇನು ಅನ್ನುವಂತೆ ಅವಳನ್ನು ನೋಡಿದಾಗ ಅವಳು ಹೇಳಿದ ಮಾತನ್ನು ಕೇಳಿ, ಅವಳ ನಿರ್ಧಾರ ಕೇಳಿ ಅವರೇನೂ ಹೇಳಲಿಲ್ಲ. ಬಂದು ನಿಧಾನವಾಗಿ ಅವಳ ಹೆಗಲು ಬಳಸಿ, ನಿನ್ನ ನಿರ್ಧಾರ ಸರಿಯಾಗಿದೆ ದಮನಿ. ಅವಳ ಕಣ್ಣಲ್ಲಿರುವ ದೃಢತೆ ನೋಡೇ ಗೊತ್ತಾಯ್ತು. ಯಾವುದೇ ಕಾರಣಕ್ಕೂ ಮತ್ತೆ ಹಿಂದೆ ಸರಿಯುವ ಮಾತಿಲ್ಲ ಎಂದು ಸುಮ್ಮನೆ ಅವಳ ಬೆನ್ನು ಸವರಿ ಅಲ್ಲಿಂದ ಸರಿದು ಹೋಗಿದ್ರು. ನವೀನ್ಗೆ ಇಷ್ಟೆಲ್ಲ ತಪ್ಪುಗಳು ನಡೆದು ಪಶ್ಚಾತ್ತಾಪದ ಭಾವ ಒಂದು ಚೂರು ಇಲ್ಲ. ಅಸಡ್ಡೆ. ತಟ್ಟೆಗೆ ಒಂದಿಷ್ಟು ಅನ್ನ ಹಾಕಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ದ. ದಮನಿ ಬರುವ ದಾರಿಯನ್ನೇ ಕಾಯುತ್ತಾ ಅವಳು ಕೆನ್ನೆಗೆ ಹೊಡೆದುದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕೆಂದು ಕಾಯುತ್ತಾ ಕುಳಿತಿದ್ದ. ಅವನು ಅಂದುಕೊಂಡಿದ್ದು ಉಲ್ಟವಾಗುವಂತೆ ಮನೆ ಮುಂದೆ ಪೊಲೀಸ್ ಬಂದು ನಿಂತಿದ್ರು. ಒಮ್ಮೆ ಗಾಬರಿಗೊಂಡಿದ್ದ ನವೀನ್. ಅವನ ಮೇಲೆ ದಮನಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಎಂದು ಗೊತ್ತಾದಾಗ ಹಾರಿದ. ಆಗಷ್ಟೇ ಮನೆಗೆ ಬಂದ ಸಾವಿತ್ರಿ ಅವರಿಗೆ ಪೊಲೀಸ್ ಬಂದಿರುವುದು ನೋಡಿ ಗಾಬರಿಯಾದ್ರೆ, ಆಗಷ್ಟೇ ಶಾಲೆಯಿಂದ ಬಂದ ಶ್ರವಣ್ಗೆ ತನ್ನ ಅಪ್ಪನನ್ನ ಪೊಲೀಸ್ ಕರೆದುಕೊಂಡು ಹೋಗ್ತಾ ಇರೋದು ನೋಡಿ ಒಮ್ಮೆ ಹೆದರಿಕೆ ಆಯ್ತು. ಸಾವಿತ್ರಿ ಅವರ ಕೂಗಾಟ, ಶ್ರವಣ್ ಅಳುವ ನಡುವೆ ನವೀನನ್ನ ಎಳೆದುಕೊಂಡು ಹೋಗಿದ್ರು. ದಮನಿಯ ಮನೆಯವರಿಗೆ ದಮನಿ ಕಂಪ್ಲೇಂಟ್ ಕೊಟ್ಟಿರುವ ವಿಷಯ ತಿಳಿದು ದೊಡ್ಡ ಆಘಾತವಾಗಿತ್ತು. ಅಷ್ಟು ಸಂತೋಷವಾಗಿ ಗಂಡನ ಮನೆಗೆ ಹೋದವಳಿಗೆ ಅಲ್ಲಿ ಆಗಿದ್ದೇನು ಯಾರಿಗೂ ತಿಳಿದಿಲ್ಲ. ಆಸ್ಪತ್ರೆಯಲ್ಲಿ ಒಂದೊಂದೇ ಕ್ಷಣ ಯುಗದಂತೆ ಡಾಕ್ಟರ್ ನಿವೇದಿತಾ ಆ ಹುಡುಗಿಗೆ ಸತತ ಟ್ರೀಟ್ಮೆಂಟ್ ಕೊಡುತ್ತಲೇ ಇದ್ರು. ಅವಳಿಗಿನ್ನೂ ಪ್ರಜ್ಞೆಯೇ ಬಂದಿರಲಿಲ್ಲ. ದಮನಿಗೆ ಒತ್ತಾಯ ಮಾಡಿ ಮನೆಗೆ ಕಳಿಸಿದ್ರು ಚಂದನ್ ಹಾಗೂ ನಿರ್ಮಲ. ಸೀದಾ ಹೋಗಿದ್ದೆ ಅವಳ ದೊಡ್ಡಮ್ಮನ ಮನೆಗೆ. ಅವಳು ಬರುವ ದಾರಿಯನ್ನೇ ಕಾಯ್ತಿದ್ದ ಅವಳ ಅಪ್ಪ ಅವಳ ಕೆನ್ನೆಗೆ ರಪ್ ಎಂದು ಬಾರಿಸಿದ್ರು. ಅವಳ ಮಾತು ಕೇಳುವಷ್ಟು ಸಹನೆಯೂ ಅವರಲ್ಲಿ ಇರಲಿಲ್ಲ. ದಮನಿಗೆ ಮತ್ತೊಂದು ಏಟು ಬೀಳುವ ಮುಂಚೆ ಶಶಿಕಾಂತ್ ರಾಜಯ್ಯನ ಕೈಯನ್ನು ಹಿಡಿದುಕೊಂಡಿದ್ದ. ಮೊದಲು ಅವಳು ಏನು ಹೇಳ್ತಾಳೆ ಕೇಳಿಸ್ಕೊಳ್ಳಿ. ಮದುವೆಯಾಗಿ ಅವಳೀಗ 2 ಮಕ್ಕಳ ತಾಯಿ. ಈಗಲೂ ಮೊದಲಿನ ಹಾಗೆ ಅವಳ ಮೇಲೆ ಕೈ ಮಾಡಕ್ಕೆ ನಾಚಿಕೆ ಆಗಲ್ವ ನಿನಗೆ? ದಮನಿ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತಿದೆ. ಯಾವುದೇ ನಿರ್ಧಾರ ದುಡುಕಿ ತಗೊಳ್ಳಲ್ಲ ಅವಳು. ದಮನಿಯ ದೊಡ್ಡಪ್ಪ ರಂಗನಾಥ್ ಅವರ ಕೂಗಾಟಕ್ಕೆ ಒಮ್ಮೆ ಸುಮ್ಮನಾಗಿದ್ರು ರಾಜಯ್ಯ. ಅಪ್ಪ ದೊಡ್ಡಪ್ಪನ ಎದುರು ಹೇಳಲು ಹಿಂಸೆ ಆದ್ರು, ಆದರೆ ಪ್ರತಿಯೊಂದನ್ನು ಹೇಳೋದು ಅವಶ್ಯಕ. ಈಗ ಬಿಡಿಸಿ ಪ್ರತಿಯೊಂದು ಹೇಳಿದಾಗ, ಓಹೋ ಅದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಯಾ? ಇಲ್ಲಿ ದೊಡ್ಡವರು ಅಂತ ನಾವಿರೋದು ಯಾಕೆ? ಎಲ್ಲ ನಾವು ಕೂತು ಮಾತಾಡಿ ಸರಿ ಮಾಡ್ತಾ ಇದ್ವಿ. ಅವನು ಗಂಡಸು ಕಣೆ, ಅವನೇನು ತಪ್ಪು ಮಾಡಿಲ್ಲ. ನಿನ್ನಂಥ ಅನಾರೋಗ್ಯದ ಹೆಣ್ಣು ಮದುವೆ ಆದಮೇಲೆ ಬೇರೆ ಕಡೆ ಹೋಗೋ ಯೋಚನೆ ಮಾಡೇ ಮಾಡ್ತಾನೆ. ಆ ಥರ ಯೋಚನೆ ಮಾಡದೇ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅಸಹ್ಯ ಆಯಿತು ರಾಜಯ್ಯ ಅವರ ಮಾತು ಕೇಳಿ ಅಲ್ಲಿ ಕೂತವ್ರಿಗೆಲ್ಲ. ಭಾವ ಏನು ಮಾತಾಡ್ತಿದ್ದೀರಾ ಗೊತ್ತಿದೆಯಾ ನಿಮಗೆ? ರತ್ನ ಅವರು ಇನ್ನೇನೋ ಹೇಳುವ ಮೊದಲೇ ಅವರೇನು ತಪ್ಪು ಹೇಳಿದ್ರು ಅಣ್ಣ ಕರೆಕ್ಟಾಗಿ ಹೇಳಿದ್ದಾರೆ. ಬಾಗಿಲ ಬಳಿ ಧ್ವನಿ ಕೇಳಲು ತಿರುಗಿ ನೋಡ್ತಾರೆ. ಅಲ್ಲಿ ನಿಂತ ಸಾವಿತ್ರಿ ಅವರನ್ನ ನೋಡಿ ಆಶ್ಚರ್ಯವೇನೂ ಆಗಲಿಲ್ಲ. ಅವರ ಆಗಮನ ನಿರೀಕ್ಷೆ ಜೊತೆಗೇ ನಿಂತಿದ್ದ ಸುಮಂತ್ ಕೂಡ ದಮನಿಯದೇ ತಪ್ಪು ಎನ್ನುವ ಭಾವ. ಸೀದಾ ಅಮ್ಮನ ಬಳಿ ಓಡಿ ಬಂದಿದ್ದ ಶ್ರವಣ್ ಅಮ್ಮನನ್ನ ತಬ್ಬಿಕೊಂಡು, ಅಮ್ಮ ಪೊಲೀಸ್ ಅಂಕಲ್ ಅಪ್ಪನ್ನ ಯಾಕೆ ಕರ್ಕೊಂಡು ಹೋದ್ರು? ನೀನೇ ಹೇಳ್ದಂತೆ ಹೌದಾ? ಅಜ್ಜಿ ಹೇಳಿದ್ರು ನೀನೊಬ್ಳು ದೊಡ್ಡ ಚೀಟರ್. ಐ ಏಟ್ ಯು ಅಮ್ಮ. ಅವನು ಅಳುವ ರೀತಿಗೆ ಹೊಟ್ಟೆಯೊಳಗೆ ಒಂದು ರೀತಿ ವಿಚಿತ್ರ ಸಂಕಟ.
ರಜನಿ ಅವಳ ನೋವನ್ನ ಅರ್ಥ ಮಾಡಿಕೊಂಡವಳಂತೆ, ಶ್ರವಣ್ ಬಾಯಿಲಿ, ನಾನು ನಿಂಗೇನೋ ಹೇಳಬೇಕು ಎಂದು ನಿಧಾನವಾಗಿ ಅವನನ್ನ ಅಲ್ಲಿಂದ ಕರೆದುಕೊಂಡು ಹೋಗಲು ನೋಡಿದ್ರೆ, ಅವನನ್ನ ಯಾಕೆ ಇಲ್ಲಿಂದ ಕರ್ಕೊಂಡು ಹೋಗ್ತೀಯಾ? ಅವನ ಅಮ್ಮ ಮಾಡಿದ ಗನಂದಾರಿ ಕೆಲಸ ಅವನಿಗೂ ಗೊತ್ತಾಗ್ಲಿ. ಹೌದು ಸಾವಿತ್ರಿ ಅವರೇ, ಗೊತ್ತಾಗ್ಲಿ ಬಿಡಿ, ಆದ್ರೆ ಮರ್ಯಾದೆ ಹೋಗೋದು ಯಾರದ್ದು ಅನ್ನೋದು ಸ್ವಲ್ಪ ನೆನಪಿರ್ರಿ. ಅವನಿನ್ನೂ ಸಣ್ಣ ಹುಡುಗ, ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಲ್ಲ. ಯಾರೇನು ಹೇಳಿದ್ರು ಅದನ್ನೇ ಸತ್ಯ ಅಂತ ನಂಬ್ತಾನೆ. ನಾವೇನಾದರೂ ನಿಜವಾದ ಸತ್ಯ ಹೇಳಿದ್ರೆ ತೀಕ್ಷ್ಣವಾದ ನೋಟ, ತೀಕ್ಷ್ಣವಾದ ಮಾತು ರತ್ನ ಅವ್ರದ್ದು. ಅವರ ಮಾತಿಗೆ ಸುಮ್ಮನಾಗ್ಬಿಟ್ರು. ರಜನಿಗೆ ಕಣ್ಣಲ್ಲೇ ಒಳಗೆ ಕರ್ಕೊಂಡು ಹೋಗಲು ಹೇಳಿದ ತಕ್ಷಣವೇ ಅಲ್ಲಿಂದ ಶ್ರವಣನ್ನ ಕರೆದುಕೊಂಡು ಹೋಗಿದ್ದಳು ರಜನಿ. ನಿನ್ನ ಸಮಾಜ ಸೇವೆ ಮಾಡೋ ಹುಚ್ಚಿಗೆ ನನ್ನ ಮಗನ ಬಳಿ ತಗೊಂಡೆ, ಆ ಶಾಪ ನಿನಗೆ ತಟ್ಟುತ್ತೆ, ನೆನ್ಪಿಡ್ಕೋದಮ್ಮನಿ. ಈಗ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ವಾಪಸ್ ತಗೋ, ಎಲ್ಲ ಮರೆತು ಗಂಡ ಹೆಂಡತಿ ಒಟ್ಟಿಗೆ ಸುಖವಾಗಿ ಬಾಳಿ. ಈಗಲೂ ಸಮೇತ ಮಗ ಮಾಡಿದ್ದ ತಪ್ಪು ಕಣ್ಣಿಗೆ ಕಾಣಿಸ್ತಿಲ್ಲ. ಎಲ್ಲರ ಮಾತು ಸುಮ್ಮನೆ ಕೇಳಿಸ್ಕೊಳ್ತಿದ್ದ ದಮನಿಯ ಮುಖದ ಸರಿಯಾದ ಭಾವ ಯಾರಿಗೂ ಅರ್ಥವಾಗ್ಲೇ ಇಲ್ಲ. ಜ್ವಾಲಾಮುಖಿ ಸಿಡಿಯುವ ಮುನ್ನ ಇರುವ ಶಾಂತತೆ ನೋಡಿ. ಅದಕ್ಕೆ ಅಮ್ಮ ಹೇಳ್ತಾ ಇರೋದು ಸರಿಯಾಗಿದೆ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ಯೋಚನೆ ಮಾಡಬೇಡಿ. ಅವರ ಫ್ಯಾಮಿಲಿಯಿಂದ ಯಾರು ಕಂಪ್ಲೇಂಟ್ ಕೊಡೋಕೆ ಸಾಧ್ಯ ಇಲ್ಲ. ಸುಮಂತ್ ಮಾತಿಗೆ ವ್ಯಂಗ್ಯ ನಗುವಿತ್ತು ದಮನಿಯ ಮುಖದಲ್ಲಿ. ಹೌದು ದಮನಿ, ಸುಮ್ಮನೆ ಕಂಪ್ಲೇಂಟ್ ವಾಪಸ್ ತಗೋ. ನಿನ್ನ ಅತ್ತೆ ಸುಮಂತ್ ಎಷ್ಟು ಒಳ್ಳೆ ಮನಸ್ಸಿನವರು ನೋಡು. ನೀನು ಅಷ್ಟೆಲ್ಲ ರದಂತ ಮಾಡಿದ್ರು ಮತ್ತೆ ನಿನ್ನನ್ನು ಮನೆಗೆ ಸೇರಿಸ್ಕೊಳ್ಳೋಕೆ ರೆಡಿ ಇದ್ದಾರೆ. ರಾಜಯ್ಯ ಅವರ ಈ ಮಾತುಗಳೆಲ್ಲ ಮೊದಲೇ ನಿರೀಕ್ಷಿತವೇ. ಅವರೇನು ಅವಳ ಬದುಕಿನಲ್ಲಿ ದೊಡ್ಡ ಉಪಕಾರ ಮಾಡಿದಂತೆ, ಅವಳನ್ನು ಕ್ಷಮಿಸಿ ಮಹಾ ದೊಡ್ಡವರಾದಂತೆ ತೋರಿಸ್ಕೊಳ್ಳಲು ಹೊರಟಿದ್ರು. ಅದನ್ನು ನಂಬಿದ್ದು, ಅವರ ಮಾತು ಕೇಳಿದ್ದು ರಾಜಯ್ಯನಂತಹ ಅತಿ ಬುದ್ಧಿವಂತರು. ನಿನ್ನ ಅಪ್ಪ, ನಾನು, ಸುಮಂತ್ ಇಷ್ಟೆಲ್ಲ ಹೇಳಿದ್ರು ಗರುಡ ಗಂಬದಂತೆ ನಿಂತಿದ್ಯಲ್ಲ, ನಮ್ಮ ಮಾತಿಗೆ ಯಾವುದಕ್ಕೂ ಬೆಲೆನೇ ಇಲ್ವಾ? ಸುಮಂತ್, ಅವತ್ತು ನೀವು ಎಷ್ಟು ಮೇಣದ ಬತ್ತಿ ವೇಸ್ಟ್ ಮಾಡಿದ್ರಿ. ಸಮಾಜ ಸೇವೆ ಮಾಡೋರಲ್ವಾ ನೀವು, ಸಮಾಜಮುಖಿಗಳು, ಬಡವರ ನೋವಿಗೆ ಮಿಡಿಯೋರು, ಹೀಗೆ ಅಲ್ವಾ ನಿಮಗೆ ಹೆಸರಿರೋದು? ಶಬಾಷ್. ಜೋರಾದ ಚಪ್ಪಾಳೆ ಅವಳ ಮುಖದಲ್ಲಿ ವ್ಯಂಗ್ಯವು. ಏನು ಹೇಳಕ್ ಹೊರಟಿದ್ದೀರಾ ಅದಕ್ಕೆ? ನೋಡಿ, ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಆ ಹುಡುಗಿ ಇನ್ನೇನೋ ಹೇಳುವ ಮೊದಲೇ ಸಾಕು ನಿಲ್ಲಿಸ್ತೀರಾ ನಿಮ್ಮ ನಾಟಕನ? ನಿಮ್ಮ ದೊಂಬರಾಟ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಮ್ಮ ಏರಿಯಾದ ಮಹಾನ್ ವ್ಯಕ್ತಿ ನಿರಂಜನ್ ದೇಶಪಾಂಡೆ ಯಾವಾಗ ನಿಮ್ಮ ಪ್ರತಿಭಟನೆ ನಾಟಕಗಳಿಂದ ದೂರ ಉಳಿದ್ರೋ ಅವತ್ತೇ ಗೊತ್ತಾಯ್ತು ನಿಮ್ಮ ಸಮಾಜ ಸೇವೆ ಅನ್ನೋ ಮುಖವಾಡ. ಹೀಗಂತೂ ಕಣ್ಣು ಮುಂದೆನೇ ಸಾಕ್ಷಿ ಇದೆ. ನಿಮ್ಮವರೇ ತಪ್ಪು ಮಾಡಿದಾಗ ಮುಚ್ಚಿ ಹಾಕುವ ಪ್ರಯತ್ನ. ಏನಂದ್ರಿ? ನಾನು ಪದೇ ಪದೇ ಆರೋಗ್ಯ ಹಾಳು ಮಾಡ್ಕೊಂಡೆ, ಅದಕ್ಕೆ ಅವರು ಆತುರ ನಿರ್ಧಾರ ಮಾಡಿದ್ರು ಅಂತ. ಹಾಗಾದ್ರೆ 6 ತಿಂಗಳು ಎದ್ದು ಓಡಾಡಕ್ ಆಗ್ತಾ ಇರಲಿಲ್ಲ. ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ರು, ನೆನಪಿದೆಯಾ ಅತ್ತೆ? ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕುಡಿದದ್ದು ಹೆಚ್ಚಾಗಿ ಅಂತ ನನಗೂ ಗೊತ್ತಿದೆ. ಆವಾಗ ನಾನು ಯಾರ ಜೊತೆ ಹೋಗ್ಬೇಕಿತ್ತು? ದಮನಿ, ಯಾಕೋ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀಯಾ? ನೋಡೆ, ನಿನ್ನ ಮಗಳು ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ಇವತ್ತು ನಾನು ಮಾತಾಡ್ತೀನಿ, ನೀವೆಲ್ಲ ಕೇಳಿಸ್ಕೋಬೇಕು ಅಷ್ಟೇ. ಅಪ್ಪ, ಇಷ್ಟ ತನಕ ನೀವೆಲ್ಲ ಮಾತಾಡ್ತಿದ್ದಾಗ ನಾನು ಮಧ್ಯದಲ್ಲಿ ಮಾತಾಡಿದ್ನ? ಯಾಕೆ ನಾನು ಹೇಳೋ ಸತ್ಯ ನಿಮ್ಗೆ ಯಾರಿಗೂ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ? ಮಿಸ್ಟರ್ ಸುಮಂತ್ ಅವತ್ತು ಅಷ್ಟೆಲ್ಲ ಕ್ಯಾಂಡಲ್ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ, ಆ ಕೇಸ್ ಏನಾಯ್ತು? ಅತ್ತೆ, ಅವತ್ತು ಅದೇನೋ ದೊಡ್ಡದಾಗಿ ಭಾಷಣ ಬಿಗಿತಾ ಇದ್ರಲ್ಲ, ಇಂಥ ಮಕ್ಕಳು ಹುಟ್ಟೋ ಬದಲು ಗರ್ಭದಲ್ಲಿದ್ದಾಗಲೇ ಉಸಿರು ನಿಂತೋಗಿದ್ದಿದ್ರೆ ಒಳ್ಳೇದಾಗ್ತಿತ್ತು ಅಂತ. ಎಷ್ಟು ಇನ್ನೊಬ್ರ ಬಗ್ಗೆ ಮಾತಾಡ್ತೀರಾ ಅಲ್ವಾ? ಆದರೆ ನಿಮ್ಮ ಮಗ ಮಾಡಿದ್ದು ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ರು ಅವನು ಮಾಡಿದ್ದು ತಪ್ಪಲ್ಲ. ಅವನು ಗಂಡಸು ಕಣೆ, ಏನು ಬೇಕಾದರೂ ಮಾಡ್ಬೋದು. ಅಬ್ಬಾ, ನಿಜವಾಗ್ಲೂ ಮೆಚ್ಚಬೇಕು ಇಂಥ ಕೊಳಚೆ ಮನಸ್ಥಿತಿಯವರನ್ನ. ನೀವುಗಳೆಲ್ಲ ಮನುಷ್ಯರ ಅಲ್ಲ, ಮನುಷ್ಯರ ರೂಪದಲ್ಲಿರುವ ನರ ರಾಕ್ಷಸರು. ಅಲ್ಲೊಂದು ಹುಡುಗಿ ನಿಮ್ಮ ಮಗ ಮಾಡಿದ ತಪ್ಪಿನಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಅದರ ಬಗ್ಗೆ ಚಿಂತೆ ಇಲ್ಲ. ಆದರೆ ಇಲ್ಲಿ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ತಿರೋ ಅಪರಾಧಿ ಬಗ್ಗೆ ಚಿಂತೆ. ಸಮಾಜ ಸೇವೆ ಮಾಡೋಕ್ಕೂ ಸಮಾಜಮುಖಿ ಆಗುವುದು ತುಂಬ ವ್ಯತ್ಯಾಸವಿದೆ ಸುಮಂತ್. ಇವೆರಡು ಗುಣನೂ ನಿನ್ನಲ್ಲಿಲ್ಲ. ನೀನೊಬ್ಬ ದೊಡ್ಡ ಸ್ವಾರ್ಥಿ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ಅತ್ತೆ, ಒಂದು ದಿನನೂ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಸೊಸೆ ಅನ್ನೋ ಭಾವನೆ ಬರಲೇ ಇಲ್ಲ. ಮೊನ್ನೆ ಏನಂದ್ರಿ? ನೀನಿಲ್ಲದೆ ಮನೆ ಖಾಲಿ ಖಾಲಿ ಅನ್ನಿಸ್ತಿದೆ, ಬೇಜಾರಾಗ್ತಿದೆ. ಅಲ್ಲೂ ಕೂಡ ನಿಮ್ಮ ಸ್ವಾರ್ಥನೇ ಇದ್ದದ್ದು. ಹೌದು, ನಿಮಗೆ ಒಬ್ಬಂಟಿತನ, ಅದಕ್ಕೆ ನಾನು ಬೇಕಿತ್ತು. ನೀವು ಹೇಳಿದಾಗೆ ಕೇಳ್ಕೊಂಡು ನೀವು ಹೇಳಿದಕ್ಕೆಲ್ಲ ತಲೆ ಆಡ್ಸೋಕೆ. ಪ್ರತಿಯೊಂದು ಈಗ ಮನದಟ್ಟಾಗ್ತಿದೆ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಮಗನಿಗೆ ನನ್ನ ಮೇಲೆ ಕಾಳಜಿ ಯಾಕೆ ಬಂತು ಅಂತ ವ್ಯಂಗ್ಯವಾಗಿ ನಕ್ಕು. ಅಪ್ಪ ಎಲ್ಲ ಹೆಣ್ಮಕ್ಳಿಗೂ ರಕ್ಷಕ. ಅಪ್ಪ ಅಂದರೆ ಅದೇನೋ ಭದ್ರತೆ, ಮೊದಲ ಸ್ನೇಹಿತ. ಆದರೆ ನನ್ನ ಪಾಲಿಗೆ ಅಷ್ಟೆಲ್ಲ ವರದಕ್ಷಿಣೆ ಕೊಟ್ಟು ನಿಮ್ಮ ಅಳಿಯನಿಗೆ ನನ್ನನ್ನು ಕೊಡೋ ಬದಲು ಅದೇ ದುಡ್ಡಲ್ಲಿ ನನ್ನನ್ನು ಓದಿಸ್ಬೋದಿತ್ತಲ್ವಾ? ಮಾತೆತ್ತಿದ್ರೆ ಹೆಣ್ಮಕ್ಳು ಹೊರೆ ಹೊರೆ ಅಂತೀಯಲ್ಲ, ನಿನ್ನ ಹೊರೆ ನಾನು ಹೊರ್ತಾ ಇರಲಿಲ್ವಾ? ನೋಡಿ ಅಣ್ಣ, ನಿಮ್ಮ ಮಗಳು ಹೇಗೆ ಮಾತಾಡ್ತಾಳೆ. ನಿನ್ನ ಸಮಾಜ ಸೇವೆ ಮಾಡುವ ಹುಚ್ಚಿಗೆ ನನ್ನ ಮಗನ ಬಳಿ ಕೊಡ್ತಾ ಇದೆಯಾ? ಇದೇ ಕೊನೆ ಸರಿ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ವಾಪಸ್ ತಗೋ. ಇಲ್ಲ ನೀ ಬೀದಿಗೆ ಬರ್ತೀಯ.
ನಿನ್ನ ಮಕ್ಕಳೇ ನಿನ್ನ ಬುದ್ಧಿ ಕಲಿಸ್ತಾರೆ, ನೆನ್ಪಿಟ್ಕೊ. ನೀ ಮಾಡಿರೋ ಗನಂದಾರಿ ಕೆಲಸಕ್ಕೆ ಇಲ್ಲಿ ಯಾರೂ ನಿನಗೆ ಸಪೋರ್ಟ್ ಮಾಡಲ್ಲ. ನನ್ನ ಮಗಳು ಯಾವತ್ತೂ ತಪ್ಪು ಮಾಡಲ್ಲ. ಅವಳ ನಿರ್ಧಾರಕ್ಕೆ ನಾನು ಜೊತೆಯಾಗಿರ್ತೀನಿ. ದೊಡ್ಡಮ್ಮ ಅವರ ನಡೆ ಯಾವಾಗಲೂ ನ್ಯಾಯದ ಕಡೆಗೆ. ಅದರಲ್ಲಿ ದಮನಿ ತೆಗೆದುಕೊಂಡ ನಿರ್ಧಾರ ಅವ್ರಿಗೆ ಒಪ್ಪಿಗೆಯೇ. ಹೌದು, ನನ್ನ ತಂಗಿ ನಿರ್ಧಾರಕ್ಕೆ ನನ್ನ ಬೆಂಬಲ ಇದೆ. ರಜಿನ್ಯಾಗೂ ಅವಳ ದೊಡ್ಡಪ್ಪನ ಸಪೋರ್ಟ್ ಸಿಕ್ಕಿತ್ತು. ಇನ್ನೂ ರಾದ್ದಾಂತ ನಡೆಯುತ್ತಲೇ ಇರ್ತಿತ್ತೇನೋ. ಆದರೆ ದಮನಿಗೆ ಬಂದ ಕರೆ ಅಲ್ಲಿದ್ದವರನ್ನೆಲ್ಲ ನಿರ್ಲಕ್ಷಿಸಿ ಮನೆಯಿಂದ ಆಚೆ ಹೊರಟಿದ್ದಳು. ಅವಳ ಜೊತೆ ದೊಡ್ಡಪ್ಪ ಹಾಗೂ ರತ್ನ ಶಶಿಕಾಂತ್ ಕೂಡ. ಶ್ರವಣ್ ನೋಡಿಕೊಳ್ಳಲು ರಜನಿ ಮನೆಯಲ್ಲೇ ಉಳಿಬೇಕಾಯ್ತು. ನವೀನ್ನ ಕೃತ್ಯಕ್ಕೆ ಒಳಗಾಗಿ ಆಸ್ಪತ್ರೆಯ ಐಸಿಯುನಲ್ಲಿ ಮತ್ತೆ ಬದುಕಿಗಾಗಿ ಹೋರಾಡುತ್ತಿರುವ ಹುಡುಗಿಯ ಹೆಸರು ದಿವ್ಯಾ. ಆ ಹುಡುಗಿಯ ಹಿನ್ನೆಲೆ ಪೊಲೀಸ್ ಹೇಳುವಾಗ ಹೊಟ್ಟೆಯಲ್ಲಿ ಸಂಕಟ. ಅವಳ ತಂದೆಗೆ ಎರಡೂ ಕಣ್ಣು ಕಾಣುವುದಿಲ್ಲ. ತಾಯಿ ಅಂಗವಿಕಲೆ, ಒಂದು ಕಾಲ ಕುಂಟುತ್ತಲೇ ಅವರಿವರ ಮನೆ ಕೆಲಸ ಮಾಡಿದ್ರೆ, ಅವಳ ತಂದೆ ರಸ್ತೆ ಬದಿಯಲ್ಲಿ ಹಾಡು ಹೇಳಿ ತನ್ನ ಹೆಂಡತಿಗೆ ಹೆಗಲಾಗಿ ನಿಂತಿದ್ರು. ಇಬ್ಬರು ಮಕ್ಕಳು, ಇಬ್ಬರನ್ನು ಓದಿಸುವ ಆಸೆ. ಒಬ್ಬ ಮಗನನ್ನ ಅಲ್ಲೇ ಸರ್ಕಾರಿ ಶಾಲೆಯಲ್ಲಿ 5ನೇ ತರಗತಿ ಓದಿಸ್ತಿದ್ದಾನೆ. ಅಪ್ಪ ಅಮ್ಮನ ಕಷ್ಟ ನೋಡಲಾಗದೆ 15 ವರ್ಷದ ದಿವ್ಯಾ ಶಾಲೆಗೆ ರಜೆ ಇದ್ದಾಗ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಳು. ಆದರೆ 1 ತಿಂಗಳಿಂದ ಅವಳ ಅಮ್ಮನ ಆರೋಗ್ಯ ವಿಪರೀತ ಕೆಟ್ಟು ಹಾಸಿಗೆ ಹಿಡಿದಾಗ ದಿಕ್ಕು ತೋಚದಂತಾಗಿತ್ತು. ಅಂಥ ಸಮಯದಲ್ಲೇ ಅವಳ ಬಡತನವನ್ನೇ ಲಾಭ ಮಾಡಿಕೊಳ್ಳಲು ಬಂದವಳೇ ಮಂದಾಕಿನಿ. ಅವಳು ಬೇರೆ ಯಾರೂ ಅಲ್ಲ, ನವೀನ್ ಮನೆಗೆ ಮೊದಲು ಬರ್ತಿದ್ದ ಕೆಲಸದವಳು. ದಿವ್ಯಾ ಅನ್ನೋ ಮುಗ್ಧೆಯ ಬದುಕಲ್ಲಿ ಅಂಧಕಾರ ತುಂಬಲು ಹೊರಟಿದ್ದಳು. ಮಂದಾಕಿನಿ ಅವಳೊಂಥರ ಚಾಲಾಕಿ. ಒಳ್ಳೆತನ ಸೋಗು ಹಾಕಿಕೊಂಡು ಅತಿ ಕಷ್ಟದಲ್ಲಿದ್ದವರನ್ನ ತನ್ನದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುವಂತಹ ಹೆಣ್ಣು. ಅದೆಷ್ಟು ಮನೆ ಬೇದಿಗೆ ತಂದಿದ್ದಾಳೆ. ಅವಳಿಗೂ ಲೆಕ್ಕವಿಲ್ವೇನೋ. ಅವಳ ಅಂದಕ್ಕೆ ನಿಧಾನವಾಗಿ ಬಲೆಗೆ ಬಿದ್ದ ಮಂದಿ ಹಲವರು. ಅಕಸ್ಮಾತ್ ಅವಳಿಗೆ ಒಲಿಲಿಲ್ಲವೆಂದರೆ ಅವರನ್ನು ತನ್ನ ಬಲೆಗೆ ಹೇಗೆ ಬೀಳಿಸಿಕೊಳ್ಳಬೇಕೆಂದು ಕೂಡ ತಿಳಿದಿದೆ. ನವೀನ್ ಮನೆಗೆ ಕೆಲಸಕ್ಕೆ ಸೇರಿಕೊಂಡ ಮಂದಾಕಿನಿ ನವೀನನ್ನು ತನ್ನ ವಶಕ್ಕೆ ಪಡೆಯುವುದು ಅವಳಿಗೇನೂ ಕಷ್ಟವಾಗಲೇ ಇಲ್ಲ. ಯಾಕೆಂದರೆ ನವೀನ್ ಕೂಡ ಅದೇ ಮನಸ್ಥಿತಿಯವನು. ಹೀಗಾಗಲೇ ನವೀನ್ ಅದೆಷ್ಟು ಹುಡುಗಿಯರ ಜೊತೆ ಆಟವಾಡಿದನೋ ಲೆಕ್ಕವೇ ಇಲ್ಲ. ಆದರೆ ಇದ್ಯಾವುದರ ಅರಿವೇ ಇರಲಿಲ್ಲ ದಮ್ಮನಿಗೆ. ಅಮ್ಮನ ಕಿರಿಕಿರಿ, ಮಂದಾಕಿನಿಯ ಜೊತೆಗೆ ಆಗಾಗ ಜಗಳ, ಅನುಮಾನ ಮೂಡಿತ್ತು ಅವನಿಗೆ. ಅಮ್ಮನಿಗೆ ತನ್ನ ಮೇಲೆ ಸಂಶಯ ಶುರುವಾಗಿದೆ ಎಂದು. ಇದೇ ಸಮಯದಲ್ಲಿ ದಿವ್ಯಾ ತನ್ನ ಕೆಲಸ ಹುಡುಕ್ತಾ ಇದ್ದಳು. ಆಗಲೇ ಮಂದಾಕಿನಿಯ ಜಾಲಕ್ಕೆ ಬಿದ್ದದ್ದು ಅವಳು ಮರಳು ಮಾಡುವಂತಹ ಮಾತು. ಈ ಕಡೆ ದಿವ್ಯಾಳ ಫೋಟೋ ತೋರಿಸಿ ನವೀನ್ ಜೊತೆಗೆ ಒಂದಿಷ್ಟು ಹಣಕ್ಕೆ ಡೀಲ್ ಮಾಡ್ಕೊಂಡಿದ್ದಳು. ಇದ್ಯಾವುದರ ಅರಿವಿಲ್ಲದ ದಿವ್ಯಾ ಅವಳ ಮರಳು ಮಾತಿಗೆ ನವೀನ್ ಮನೆ ಕೆಲಸಕ್ಕೆ ಸೇರ್ಕೊಂಡಿದ್ದಳು. ಮೊದಲೆರಡು ದಿನ ಸಣ್ಣ ಹುಡುಗಿ ಎಂದು ಕಿರಿಕಿರಿ ಮಾಡಿದ್ರು ಸಾವಿತ್ರಿಯವರು. ಅವಳು ಅಚ್ಚುಕಟ್ಟಾದ ಕೆಲಸ ನೋಡಿ ಸುಮ್ಮನಾಗಿದ್ರು. ಸುಮಂತ್ ಕೂಡ ಒಮ್ಮೆ ಬೇಡ ಎಂದು ಅಮ್ಮನ ಒದ್ದಾಟ ನೋಡಕ್ಕಾಗದೆ ಒಪ್ಕೊಂಡಿದ್ದ. ಆದರೆ ದಿವ್ಯಾಗೆ ಮಂದಾಕಿನಿ ಮೊದಲೇ ಹೇಳಿದ್ದು ಮನೆಯಲ್ಲಿ ಆ ಯಜಮಾನನಿಂದ ಹಿಡಿದು ಯಾರೇನೇ ಕೆಲಸ ಹೇಳಿದ್ರು ಮಾಡಬೇಕೆಂದು. ಕೆಲಸ ಎಂದ್ರೆ ಮನೆ ಕೆಲಸ ಎಂದು ತಿಳಿದುಕೊಂಡಳೆ ಹೊರತು ನವೀನ್ ಕಾಮನೆಗಳ ಆಟಕ್ಕೆ ತನ್ನನ್ನ ಬಲಿ ಕೊಡ್ತಾ ಇರೋದೆಂದು ಆ ಕ್ಷಣ ಅವಳಿಗೆ ತಿಳಿಲಿಲ್ಲ. ಅವಳು ಊಹೆ ಮಾಡಿದ್ದಕ್ಕಿಂತ ಜಾಸ್ತಿ ಸಂಬಳ, ಕೈಗೊಂದಿಷ್ಟು ಅಡ್ವಾನ್ಸ್. ಆ ದುಡ್ಡು ನೋಡಿ ಅನ್ಸಿದ್ದಿಷ್ಟೇ, ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೋಬಹುದು ಎಂದು. ಆದರೆ ನವೀನ್ನ ನಿಜವಾದ ಉದ್ದೇಶ ಅರಿವೇ ಇರಲಿಲ್ಲ ಅವಳಿಗೆ. ಅರಿವಾಗುವ ಮುನ್ನವೇ ಅವಳ ಬದುಕು ನರಕದಲ್ಲಿ ಬೇಯಲು ಶುರುವಾಗಿತ್ತು. ಅಂದು ಸಾವಿತ್ರಿ ಸುಮಂತ್ ಇಲ್ಲದನ್ನ ನೋಡಿ ಬಲವಂತವಾಗಿ ಮುದ್ದಾದ, ಇನ್ನು ಬಾಲ್ಯದ ಸವಿ ಉಣ್ಣುತ್ತಿದ್ದ ಹುಡುಗಿಯನ್ನ, ಕುಸುಮದಂತೆ ಹರಳಬೇಕಿದ್ದ ಹುಡುಗಿಯನ್ನ ಅರಳುವ ಮುಂಚೆ ಅವಳನ್ನ ಒಸಕಿ ಆಗ್ತಾ ಅದೆಷ್ಟು ಪರಿಯಾಗಿ ಬೇಡ್ಕೊಂಡಿದ್ದಳು ದಿವ್ಯಾ. ಆದರೆ ಒಂಚೂರು ಕರುಣೆ ಎಂಬ ಪದದ ಅರ್ಥವೇ ತಿಳಿದಿಲ್ಲ ನವೀನ್ಗೆ. ಇನ್ಸ್ಪೆಕ್ಟರ್ ವಿಕ್ರಮ್ ರಾಜ್ ಪೂರ್ತಿ ಕತೆ ಹೇಳುವಾಗ ದಮನಿಯ ಮನಸ್ಸು ಅವನ ಮೇಲಿದ್ದ ಅಲ್ಪ ಸ್ವಲ್ಪ ಒಳ್ಳೆಯ ಭಾವ ಹೊರಟು ಸತ್ತು ಹೋಗಿತ್ತು. ದಿವ್ಯಾಳ ಮೇಲೆ ನವೀನ್ 5-6 ಸಾರಿ ಬಲವಂತವಾಗಿ ಅವಳನ್ನ ಬಳಸ್ಕೊಂಡಿದ್ದಾನೆ. ಈ ಪದವೇ ಹೊಟ್ಟೆ ಹಾಳದಿಂದ ಸಂಕಟವಾಗಿತ್ತು ಅವಳಿಗೆ. ದಿವ್ಯಾಳ ಆರೋಗ್ಯ ಸ್ಥಿತಿಯು ಅಷ್ಟು ಸುಧಾರಿಸ್ತಿಲ್ಲ ಎಂಬ ನೋವು ಒಂದು ಕಡೆ ಆದರೆ, ಇವತ್ತು ಮನೆಯಲ್ಲಿ ನಡೆದ ವಿಷಯ ಮಗ ಹೇಳ್ಟಿಯೂ ಎಂದಿದ್ದು ಇಷ್ಟು ಅವಳ ಮನಸ್ಸಿಗೆ ಬಹಳ ನೋವು ಕೊಟ್ಟಿತ್ತು. ಏಕಾಂತ ಬಯಸ್ತಿತ್ತು ಅವಳ ಮನಸ್ಸು. ಮನೆಯವರಿಂದ ಸ್ವಲ್ಪ ದೂರ ಹೋಗಿ ಪಾರ್ಕ್ ಬೆಂಚ್ ಮೇಲೆ ಕೂತವಳಿಗೆ ಅಷ್ಟು ಜೋರಾದ ಮಳೆ ಆರ್ಭಟದಲ್ಲಿ ತಾನು ತೊಯ್ದು ಹೋದ್ರೂ ಅದರ ಪರಿವೇ ಇಲ್ಲ. ಅದೆಷ್ಟು ಜೋರಾಗಿ ಹತ್ತಳೆಂದ್ರೆ ಇಷ್ಟ ತನಕ ತನ್ನ ಮನಸ್ಸಿನಲ್ಲಿ ಕಟ್ಕೊಂಡಿದ್ದ ಭಾವನೆಗಳ ಗೋಪುರವನ್ನ ಚೂರು ಮಾಡಿ ಹಾಕಲು ನವೀನ್ ಮೇಲಿರುವ ತನ್ನ ಎಲ್ಲ ಭಾವನೆಗಳು ಇಲ್ಲೇ ಸತ್ತು ಹೋಗ್ಲಿ ಎಂದು ದೂರದಲ್ಲಿ ನಿಂತು ಇವಳ ಒದ್ದಾಟ ನೋಡ್ತಿದ್ದ ಚಂದನ್ಗೆ ಅವಳ ಬಗ್ಗೆ ಹೆಮ್ಮೆಯ ಭಾವ ಮೂಡ್ತು. ಬೆಳಗ್ಗೆಯಿಂದ ಅದೆಷ್ಟು ದಿವ್ಯಾಳಿಗಾಗಿ ಹೋರಾಡ್ತಿದ್ದಾಳೆ. ತನ್ನ ಗಂಡನ ವಿರುದ್ಧವೂ ನಿಂತು ಅವನಿಗೆ ಶಿಕ್ಷೆ ಕೊಡಲು ತಯಾರಾಗಿ ನಿಂತಿರುವ ಅವಳ ಬಗ್ಗೆ ವಿಶೇಷವಾದ ಗೌರವ ಒಂದು ಮೂಡ್ತು. ಅಮ್ಮ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ನಿಂತ ತನ್ನ ಮಗಳು ಆರಾಧ್ಯಳನ್ನ ನೋಡಿ ಅವಳ ಕಣ್ಣಲ್ಲೂ ಅಪರಾಧಿ ಸ್ಥಾನದಲ್ಲಿ ತನ್ನನ್ನು ನೋಡಲು ಅವಳಿಗೆ ಇಷ್ಟವೇ ಇರಲಿಲ್ಲ. ಅವಳ ಊಹೆ ಸುಳ್ಳಾಗುವಂತೆ
ಅಮ್ಮನನ್ನು ತಬ್ಬಿಕೊಂಡು, ಅಮ್ಮ ನಿನ್ನ ನಿರ್ಧಾರ ಸರಿಯಾಗಿದೆ, ಯಾರು ಏನೇ ಅಂದರೂ ನಿನ್ನ ನಿರ್ಧಾರದಿಂದ ವಾಪಸ್ ಹಿಂದೆ ಸರಿಬೇಡ. ಒಮ್ಮೆ ಆಶ್ಚರ್ಯವಾಗಿತ್ತು ದಮನಿಗೆ. ಮಗಳ ಬಾಯಿಂದ ಅಂತ ದೊಡ್ಡ ದೊಡ್ಡ ಪದ ಊಹಿಸೂ ಇರಲಿಲ್ಲ ಅವಳು. ತನ್ನನ್ನು ಆಶ್ಚರ್ಯದಿಂದ ನೋಡ್ತಿರುವ ಅಮ್ಮನನ್ನು ನೋಡಿ, ಯಾರೇ ಇಂಥ ನೀಚ ಕೃತ್ಯ ಮಾಡಿದ್ರು ಅದು ತಪ್ಪೇ ಅಮ್ಮ, ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆ ನವೀನಿಗೂ ಅಷ್ಟೇ. ಅಪ್ಪ ಅನ್ನೋ ಪದ ಹೋಗಿ ಏಕವಚನದಲ್ಲಿ ಅದು ಹೆಸರಿಡಿದು ಕರೆದಿದ್ದಳು. ಯಾಕಾಗಿ ನೋಡ್ತಿದ್ಯಮ್ಮ, ಅಂಥ ವ್ಯಕ್ತಿಗೆ ಗೌರವ ಕೊಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಒಂದಿನನೂ ಅಪ್ಪ ಅನ್ನೋ ಪ್ರೀತಿ ನಂಗೆ ತೋರಿಸ್ತೇ ಇಲ್ಲ. ನಾನೇನು ಸಣ್ಣ ಮಗು ಅಲ್ಲಮ್ಮ, ಎಲ್ಲ ವಿಷಯನೂ ನನಗೆ ಗೊತ್ತಾಗುತ್ತೆ. ಹಾಗೆ ಅಪ್ಪನ ಪ್ರೀತಿಯ ನಾಟಕವು. ದಮನಿ ಏನು ಮಾತಾಡಲೇ ಇಲ್ಲ. ಅವಳನ್ನು ಪ್ರೀತಿಯಿಂದ ಹಾಲಂಗಿಸಿ ಹಣೆಯ ಮೇಲೆ ಸಿಹಿ ಮುತ್ತೊಂದನ್ನು ನೀಡಿದಳು. ಹೊರಗಡೆ ಈ ವಿಷಯ ಹರಡಲು ಹೆಚ್ಚು ಸಮಯ ಹಿಡಿಲಿಲ್ಲ. ಸುಮಂತ್ ಒಬ್ಬ ನಿಜವಾದ ಹೋರಾಟಗಾರ ಅಲ್ಲವೇ ಅಲ್ಲ, ಸಮಾಜ ಸೇವೆ ಎಂಬ ಹೆಸರಿನಲ್ಲಿ ಹಣ ಮಾಡುವಂತಹ ವ್ಯಕ್ತಿತ್ವದವನು. ಈ ವಿಷಯ ತಿಳಿದ ನಿರಂಜನ್ ದೇಶಪಾಂಡೆ ಅಂತ ಸಮಾಜಮುಖಿ ಸಮಾಜ ಸೇವಕರು ಅವನಿಂದ ದೂರವೇ ಉಳಿದಿದ್ರು. ಅವನ ಬಣ್ಣ ಬಣ್ಣದ ಮಾತಿಗೆ ನಿಜವಾಗ್ಲೂ ಅವನೊಬ್ಬ ಸಾಮಾಜಿಕ ಕಳಕಳಿ ಹೊಂದಿದವನು ಎಂದು ತಿಳಿದುಕೊಂಡಿದ್ರು. ಅವನನ್ನ ಫಾಲೋ ಮಾಡುವ ಹಲವಾರು ಯುವಕರು, ಜೊತೆಗೆ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಪರಿಚಯ ಕೂಡ ಚೆನ್ನಾಗೇ ಇತ್ತು. ಇದನ್ನು ಬಳಸ್ಕೊಂಡು ಈಗ ಕೇಸ್ ಮುಚ್ಚಾಕಲು ಹೊರಟಿದ್ದ. ಆದರೆ ತನ್ನ ಅಣ್ಣನನ್ನು ಉಳಿಸಿಕೊಳ್ಳಲು, ಜೊತೆಗೆ ತಾನು ಮಾಡಿದ ಇಷ್ಟು ದಿನದ ಹೆಸರು ಉಳಿಸಿಕೊಳ್ಳಲು ಹೋಗಿ ಅವನ ನಿಜವಾದ ವ್ಯಕ್ತಿತ್ವ ಹೊರಗೆ ಬಂದಿತ್ತು. ಇಲ್ಲಿ ದಿವ್ಯಾ ಅಪ್ಪ ಅಮ್ಮ ತನ್ನ ಮಗಳಿಗಾದ ಗತಿ ನೋಡಿ ಇಡೀ ಶಾಪವೇ ಹಾಕಿದ್ರು. ಮೊದಲು ನವೀನ್ ಮೇಲೆ, ಆಮೇಲೆ ಅವನ ಮಕ್ಕಳ ಮೇಲೆ. ದಿವ್ಯಾಳ ಅಪ್ಪ ಅಮ್ಮನ ಮೇಲೆ ಒತ್ತಡ ತರಲು ತೀರ್ಮಾನಿಸಿದ್ದ ಸುಮನ್ ಕೇಸ್ ವಾಪಸ್ ತೆಗೆದುಕೊಳ್ಳಲು. ಆದರೆ ಅವನ ವಿರುದ್ಧವೇ ಹೊರಗಡೆ ಪ್ರತಿಭಟನೆ ಜೋರಾಗಿ ನಡೆಯುತ್ತಿತ್ತು. ನಿರಂಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ದಮನಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಹೊಗಳಿಕೆಯ ಮಹಾಪೂರ್ವೇ ಹರಿದು ಬರ್ತಿತ್ತು. ಆದರೆ ಹಗಲು ರಾತ್ರಿ ದಮನಿ ದಿವ್ಯಾ ಆರೋಗ್ಯವಾಗಿ ಮತ್ತೆ ಮೊದಲಿನಂತಾಗಲು ದೇವರಲ್ಲಿ ಪ್ರಾರ್ಥಿಸುವುದು, ಆಸ್ಪತ್ರೆಯಲ್ಲಿ ಹಗಲು ಇರಲು ಅವಳ ಸೇವೆ ಮಾಡುವುದು, ಇಷ್ಟೇ ಅವಳ ಕೆಲಸವಾಗಿತ್ತು. ನಿರಂಜನ್ ದೇಶಪಾಂಡೆ ಹಾಗೂ ದಮನಿಯ ದೊಡ್ಡಪ್ಪ ದಿವ್ಯಾಳ ತಮ್ಮನನ್ನು ಒಂದು ಹಾಸ್ಟೆಲ್ಗೆ ಬಿಟ್ಟರೆ ದಿವ್ಯಾಳ ಅಪ್ಪ ಅಮ್ಮನನ್ನು ಅತ್ಯಂತ ಸುರಕ್ಷಿತ ಜಾಗದಲ್ಲಿ ಇರಿಸಿದ್ರು. ಯಾಕೆಂದರೆ ಅವರ ಪ್ರಾಣಕ್ಕೂ ಕುತ್ತು ಬರುವ ಸೂಚನೆಯೊಂದು ಸಿಕ್ಕಿತ್ತು. ಇಲ್ಲಿ ದಮನಿಯನ್ನು ಚಂದನ್ ಅವಳಿಗೂ ತಿಳಿದಂತೆ ಕಾವಲುಗಾರ ಆಗಿದ್ದ. ಶ್ರವಣ್ಗೆ ಅಲ್ಪ ಸ್ವಲ್ಪ ಅವರಿವರ ಮಾತಿನಿಂದ ಮನದಟ್ಟಾಯಿತು. ಅಪ್ಪನದೇ ತಪ್ಪೆಂದು. ಕಳೆದೇ ಹೋಗಿತ್ತು 1 ತಿಂಗಳು. ನವೀನ್ ವಿರುದ್ಧ ಸಿಕ್ಕಿತ್ತು ಹಲವಾರು ಸಾಕ್ಷಿಗಳು. ತಪ್ಪಿಸಿಕೊಳ್ಳಲು ಆಗದಷ್ಟು. ಮಂದಾಕಿನಿ ಈ ವಿಷಯ ಹೊರಗೆ ಬರ್ತಿದ್ದ ಹಾಗೆ ತಪ್ಪಿಸ್ಕೊಂಡಿದ್ದಳು. ಆದರೆ ಪೊಲೀಸ್ ಬೀಸಿದ ಬಲೆಯಿಂದ ಅಷ್ಟೇ ಸುಲಭವಾಗಿ ಸಿಕ್ಕಾಕೊಂಡಳು ಕೂಡ. ಸಾಕ್ಷಿಗಳು ಹಲವಾರು, ಮುಚ್ಚಿ ಹಾಕುವ ಪ್ರಯತ್ನವೂ ಹಾಗೆ ನಡೆಯುತ್ತಿತ್ತು. ಈ 1 ತಿಂಗಳಲ್ಲಿ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ದು ದಮನಿಗೆ. ದಿವ್ಯಾಳ ಆರೋಗ್ಯ ಸ್ವಲ್ಪ ಚೇತರಿಸಿಕೊಂಡಿದ್ದು. ಯಾರ ಹತ್ತಿರವೂ ಮಾತಾಡ್ತಿರ್ಲಿಲ್ಲ. ಯಾರಾದರೂ ಹತ್ತಿರ ಬಂದರೂ ಬೆಚ್ಚಿ ಬೀಳ್ತಾ ಇದ್ದಳು. ಡಾಕ್ಟರ್ ನಿವೇದಿತಾ ಅವಳಿಗೆ ನಿರಂತರ ಕೌನ್ಸಿಲಿಂಗ್ನಿಂದ ಮಾತ್ರ ಸಾಧ್ಯ ಅವಳು ಮೊದಲಿನಂತೆ ಆಗಲು ಎಂಬ ಸಲಹೆಯನ್ನ ಕೊಟ್ಟಿದ್ರು. ಇಲ್ಲಿ ನವೀನ್ ಆ 1 ತಿಂಗಳಿನಲ್ಲಿ ಸರಿ ತಪ್ಪುಗಳ ಮಂತ್ರ ನಡೆಸ್ತಾ. ಒಮ್ಮೊಮ್ಮೆ ದಮನಿಯದೇ ತಪ್ಪು ಎಂಬುವ ಭಾವ ಮೂಡ್ತು ಕೂಡ. ಅವನಲ್ಲಿರುವ ಕೆಟ್ಟ ಅಹಂ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀಚ ಮನಸ್ಸು ಅಷ್ಟು ಬೇಗ ಮೊದಲಿನಂತಾಗಲು ಹೇಗೆ ಸಾಧ್ಯ? ಇವರು ಕೊಟ್ಟ ಪ್ರಬಲ ಸಾಕ್ಷಿಗೆ ವಿರುದ್ಧವಾಗಿ ಅದಕ್ಕೊಂದಿಷ್ಟು ಸುಳ್ಳು ಸಾಕ್ಷಿ ರೆಡಿಯಾಗಿತ್ತು. ಹಲವಾರು ನ್ಯೂಸ್ ಚಾನೆಲ್ಗಳು, ಸಾಮಾಜಿಕ ಜಾಲತಾಣಗಳು ದಮನಿಯ ಸಂದರ್ಶನಕ್ಕೆ ಮುಗಿಬಿದ್ರು ಎಲ್ಲದರಿಂದ ದೂರವೇ ಉಳಿದಳು. ಅವಳ ಪ್ರಕಾರ ಆಗಿರುವ ಅನ್ಯಾಯಕ್ಕೆ ಅವಳು ತೆಗೆದುಕೊಂಡ ನಿರ್ಧಾರ ಪ್ರಚಾರಕ್ಕಾಗಿ ಅಲ್ಲ. ಮೊದಲೇ ಚೂರು ಎಚ್ಚೆತ್ತುಕೊಂಡಿದ್ರೆ ಇಂತಹ ದೊಡ್ಡ ಅನಾಹುತ ಆಗ್ತಿರ್ಲಿಲ್ವೇನೋ ಎಂಬ ದೊಡ್ಡ ತಪ್ಪಿತಸ್ಥ ಭಾವವು ಅವಳ ಮನಸ್ಸಿನಲ್ಲಿ. ಹೊರಗೆ ತಂಪಾದ ಗಾಳಿ, ಕಿಟಕಿಯ ಪಕ್ಕ ಕೂತವಳಿಗೆ ಮನಸ್ಸು ಮತ್ತೆ ಮಂಥನಕ್ಕೊಳಗಾಗಿತ್ತು. ಯಾವಾಗಲೂ ಕಾಣ್ತಿದ್ದ ವಯೋವೃದ್ಧರು ಅಲ್ಲಿ ಕಾಣಿಸೋದಿಲ್ಲ. ಈಗ ದೊಡ್ಡಮ್ಮನ ಮನೆಯಲ್ಲಿ ಇದ್ದರೂ ಇನ್ನೇನು ಸ್ವಲ್ಪ ದಿನದಲ್ಲಿ ಅವಳದೇ ಸ್ವತಂತ್ರ ಗೂಡು ಕೊಟ್ಟವಳಿದ್ದಳು. ಮೊದಲ ರಾತ್ರಿ ಮೊದಲ ದಿನವೇ ನಾನು ವಿರೋಧ ತೋರಿಸಿದ್ರೆ, ಪ್ರತಿ ಸಾರಿ ಒಪ್ಪಿಗೆ ಇಲ್ಲದೆ ನನ್ನ ಮೇಲೆ ಅವರ ಪುರುಷ ಅಹಂ ತೋರಿಸುವಾಗ ಅವ್ರಿಗೆ ಆ ಕ್ಷಣವೇ ತಕ್ಕ ಉತ್ತರ ಕೊಟ್ಟಿದ್ದಿದ್ರೆ ಇಂದು ದಿವ್ಯಾ ಬದುಕು ನರಕವಾಗ್ತಿರ್ಲಿಲ್ವೇನೋ. ಪ್ರತಿಯೊಂದು ತಪ್ಪಿಗೆ ನಾನು ಕೂಡ ಎಲ್ಲೋ ಕಾರಣವಾದೆ ಅನ್ನಿಸ್ತಿದೆ ಈಗ. ಪ್ರತಿ ಸಾರಿ ಅವರ ದಬ್ಬಾಳಿಕೆಗೆ ಆ ಕ್ಷಣವೇ ಉತ್ತರ ಕೊಟ್ಟಿದ್ರೆ, ಅಥವಾ ಈಗ ಮಾಡಿದ ಧೈರ್ಯ ಕೆಲವು ವರ್ಷದ ಕೆಳಗೆ ನಾನು ಮಾಡಿದ್ದಿದ್ರೆ ದಿವ್ಯಾ ಎಂಬ ಅಮಾಯಕಿ ಬಲಿ ಆಗ್ತಿರ್ಲಿಲ್ಲ. ಅವಳ ಮನಸ್ಸೇ ಅವಳಿಗೆ ಅವಳ ತಪ್ಪು ಎತ್ತಿ ತೋರಿಸಿದಂತಾಯ್ತು. ನವೀನನ ಕರ್ಮಕಾಂಡಗಳು ಒಂದೊಂದೇ ಹೊರಗೆ ಬರ್ತಾ ಇತ್ತು. ಬ್ಯಾಂಕಿನಲ್ಲಿ ಕೂಡ ಅವ್ಯವಹಾರ ಮಾಡಿದ್ದ. ಅಷ್ಟೇ ಸಾಲದು ಎಂಬಂತೆ ಹಲವಾರು ಹೊಸದಾಗಿ ಬಂದ ಹೆಣ್ಮಕ್ಳಿಗೆ ಕಿರುಕುಳ ಕೊಟ್ಟಿದ್ದು ಕೂಡ ಒಂದೊಂದೇ ಕೇಸ್ ದಾಖಲಾಗ್ತಿತ್ತು. ಒಂದೇ ಒಂದು ತಪ್ಪು ಹಲವಾರು ತಪ್ಪುಗಳು ಹೊರಗೆ ಬಂದಿತ್ತು ಅವನದು. ಹಾಗೆಯೇ ಮಂದಾಕಿನಿಯಿಂದ ಮೋಸ ಹೋದ ಹಲವಾರು ಹೆಣ್ಮಕ್ಳು ದೂರು ಕೊಟ್ರೆ, ಇವಳ ಹನಿ ಟ್ರಾಪ್ ಸಿಕ್ಕಿಕೊಂಡ ಹಲವಾರು ಪುರುಷರು ಕೂಡ ದೂರು ದಾಖಲಿಸಿದ್ರು. 4 ವರ್ಷದ ನಂತರ ನ್ಯಾಯಾಲಯವು ಅವರ ತಪ್ಪಿಗೆ ತಕ್ಕ ಶಿಕ್ಷೆ ವಿಧಿಸಿತ್ತು.
ನವೀನ್ಗೆ ಗಲ್ಲು ಶಿಕ್ಷೆ ವಿಧಿಸಿದ್ರೆ ಮಂದಾಕಿನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಕೋರ್ಟ್ನಿಂದ ಹೊರಗೆ ಬರುವ ದಾರಿಯನ್ನೇ ಕಾಯ್ತಾ ಇದ್ದಳು ಆರಾಧ್ಯ. ಈಗ ಅವಳಿಗೆ 21 ವರ್ಷ. ಒಂದು ದಿನ ಕೂಡ ಜೈಲಿನಲ್ಲಿ ಅಪ್ಪನನ್ನ ನೋಡಲು ಹೋಗಲಿಲ್ಲ. ನವೀನ್ ಹೊರಗೆ ಬಂದ ತಕ್ಷಣವೇ ಅವನ ಎದುರು ಹೋಗಿ ನಿಂತಿದ್ದಳು. ಈ 4 ವರ್ಷದಲ್ಲಿ ಪೂರ್ತಿ ಸೊರಗಿ ಹೋಗಿದ್ದ ಆ 4 ವರ್ಷದಲ್ಲಿ ತಪ್ಪಿನ ಅರಿವು ಆಗಿತ್ತು ಅವನಿಗೆ. ಆದರೆ ಕಾಲ ಮಿಂಚಿ ಹೋಗಿತ್ತು. ಅವಳು ಕೇಳಿದ್ದಿಷ್ಟೇ, ನೀನು ನೀಚ ಕೃತ್ಯ ಮಾಡುವಾಗ ಒಂದು ಸಾರಿ ಕೂಡ ನನ್ನ ಹಾಗೆ ನಿನ್ನ ಅಮ್ಮನ ನೆನಪಾಗ್ಲಿಲ್ವಾ? ನನಗೂ ಯಾರಾದರೂ ಹೀಗೆ ಮಾಡಿದರೆ ಎಲ್ಲಾದರೂ 1% ಆದರೂ ನಾನು ನಿಮ್ಮ ಮಗಳು ಎಂಬ ಭಾವನೆ ಇರ್ಬೋದಲ್ವಾ? ನನ್ನ ಮನಸ್ಸಿನಿಂದ, ಶ್ರವಣ್ ಮನಸ್ಸಿನಿಂದ ಅಪ್ಪನ ಸ್ಥಾನ ಕಳ್ಕೊಂಡ್ಬಿಟ್ರಿ. ನಿಮ್ಮ ಮುಖ ನೋಡೋದಕ್ಕೂ ಇಷ್ಟಪಡ್ತಿಲ್ಲ ಶ್ರವಣ್. ಇನ್ನು ಏನೇನು ಹೇಳ್ತಾ ಇದ್ಲೇನೋ. ಅವಳ ಮಾತಿಗೆ ಅವಳ ಗಂಟ್ಲೆ ಸಹಕರಿಸಲಿಲ್ಲ. ಅಲ್ಲಿಂದ ತಿರುಗಿ ನೋಡದೆ ಹೊರಟೋಗಿದ್ದಳು ಆರಾಧ್ಯ. ಆ ಒಂದು ಕ್ಷಣ ನವೀನ್ನ ಮನಸ್ಸು ಮಾತ್ರ ಅವ್ರು ಹೇಳಿದ ಮಾತುಗಳೇ ಪದೇ ಪದೇ ಕಿವಿಯಲ್ಲಿ ಗುನುಗ್ತಿತ್ತು. ಅಪ್ಪ ಅನ್ನೋ ಸ್ಥಾನವನ್ನ ಯಾವಾಗಲೂ ಕಳ್ಕೊಂಡ್ಬಿಟ್ರಿ. ಈ ಪದವೇ ಅವನ ಮನಸ್ಸಿಗೆ ಅತಿಯಾದ ಹಿಂಸೆ ನೀಡ್ತಿತ್ತು. ಬಂದೀಖಾನೆ, ಸುತ್ತಲೂ ಕತ್ತಲಗೂಡು, ತಪ್ಪುಗಳ ಬಗ್ಗೆ ಲೆಕ್ಕಾಚಾರ ಆಗ್ತಿತ್ತು ನವೀನ್ನ ಮನಸ್ಸು ಮಂಥನ ಅಂತರ್ಗಮನದ ಒಳಗಡೆ ಅದೆಷ್ಟು ಮುಗ್ಧ ಧಮನಿ ಒಂದು ದಿನವೂ ಕೂಡ ನನಗೆ ಎದುರುತ್ತರ ಕೊಡಲೇ ಇಲ್ಲ. ಒಂದು ದಿನವೂ ನನಗೆ ರಾತ್ರಿ ಊಟ ಬಡಿಸದೆ ಹಾಗೆ ಮಲಗ್ತಿರ್ಲಿಲ್ಲ. 2 ಮಕ್ಕಳ ಸಂಸಾರ ಎಷ್ಟು ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ಬೋದಿತ್ತು ನಾನು. ಆದರೆ ಮಾಡಿದ್ದೇನು? ಇದರಲ್ಲಿ ಅವಳ ತಪ್ಪೇನೂ ಇರಲಿಲ್ಲ. ನಾನೇ ನನ್ನ ಪುರುಷ ಅಹಂ ನನ್ನ ಕೈಯಾರೆ ನನ್ನ ಸಂಸಾರ ಹಾಳು ಮಾಡಿಕೊಂಡೆ. ನನ್ನ ಸ್ನೇಹಿತ ಜಯಂತನ್ನ ನಾನು ಭೇಟಿ ಆಗಲೇಬಾರ್ದಾಗಿತ್ತು. ಅವನ ಆ ಶೋಕಿ ಜೀವನವೇ ನನ್ನನ್ನು ಇಂಥ ಕೆಟ್ಟ ಬದುಕಿಗೆ ನಾನೇ ದುಡ್ಕೊಂಡಿದ್ದು. ಇಲ್ಲ, ಅವನಿಗೆ ಬೈದ್ರೆ ಪ್ರಯೋಜನವಿಲ್ಲ. ನಾನೇ ಯೋಚನೆ ಮಾಡಬೇಕಿತ್ತು. ನನ್ನ ಮನಸ್ಸನ್ನು ನಾನು ಹಿಡಿತಲ್ಲಿ ಇಟ್ಕೋಬೇಕಿತ್ತು. ಈಗ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಒದ್ದಾಡ್ತಿದ್ದ ಕಾಲ ಸರಿದು ಹೋದ್ಮೇಲೆ 2 ವರ್ಷಗಳ ನಂತರ ಅಕ್ಷರಧಾಮ ಹೀಗೊಂದು ನಾಮಫಲಕದ ಮುಂದೆ ನಿಂತಿದ್ದಳು ಧಮನಿ. ತನ್ನ ಕನಸಿನ ಕೂಸು, ಬಡ ಮಕ್ಕಳಿಗೆ ಉಚಿತ ಶಾಲೆ, ಚಂದನ್ ಶಶಿಕಾಂತ್ ಇಬ್ಬರ ಸಹಾಯದಿಂದ ತಾನು ಕೂಡ ಒಂದಿಷ್ಟು ಹಣವನ್ನು ತಾನು ಶುರು ಮಾಡಿದ ರೋಡ್ ಕ್ಯಾಂಟೀನಿಂದ ಬಂದ ದುಡ್ಡನ್ನು ಹಾಕಿ ಶುರು ಮಾಡಿದ ಶಾಲೆಯೇ ಅಕ್ಷರಧಾಮ. ತೀರಾ ಬಡತನ ರೇಖೆಗಿಂತ ಕೆಳಗಿರುವ ಮಕ್ಕಳಿಗಾಗಿ ಶುರು ಮಾಡಿದ್ದು. ಕೈಕಟ್ಟಿ ಬೋರ್ಡನ್ನು ನೋಡ್ತಾ ನಿಂತ ಅವಳಿಗೆ ಅವಳ ಹಿಂದೆ ಬಂದು ನಿಂತಿರುವ ಆರಾಧ್ಯ, ಶ್ರವಣ್, ದಿವ್ಯಾ 3 ಬಂದು ನಿಂತಿರುವ ಅರಿವೇ ಇಲ್ಲ. ನಿಧಾನವಾಗಿ ಬಂದು ಹೆಗಲ ಮೇಲೆಯೇ ಕೈ ಇಟ್ಟಾಗಲೇ ಅವಳಿಗೆ 3 ಅಲ್ಲಿ ಬಂದದ್ದು ಗೊತ್ತಾಗಿದ್ದು. ತುಂಬ ಸಂತೋಷ ಆಗ್ತಿದೆ ಅಲ್ವಾ ಅಮ್ಮ? ನಿಮ್ಮ ಕನಸಿನ ಕೂಸು ಇವತ್ತು ಓಪನ್ ಆಗ್ತಿರೋದಕ್ಕೆ. ಇವತ್ತಾದರೂ ಈ ಭಾವರಹಿತ ಮುಖ ತೆಗೆದು ನಿನ್ನ ನಗು ಮುಖ ನಮಗೆಲ್ಲ ತೋರಿಸು. ಆರಾಧ್ಯಳ ನಾಟಕೀಯ ಮಾತಿಗೆ ಬೆನ್ನ ಮೇಲೆ ಒಂದು ಪುಟ್ಟ ಏಟು ಕೊಟ್ಟಿದ್ದಳು ಧಮನಿ. ಹೇಗಿದ್ದೀಯಾ? ದಿವ್ಯಾ ಯಾವಾಗ ಬಂದೆ ಹಾಸ್ಟೆಲ್ನಿಂದ? ಬೆಳಗ್ಗೆನೇ ಶ್ರವಣ್ ಕರ್ಕೊಂಡು ಬಂದ. ನಿಧಾನವಾಗಿ ಅವಳ ಕೆನ್ನೆಯ ಸವರಿ ಒಳಗೆ ಹೋಗುವಂತೆ ಕಣ್ಣಲ್ಲೇ ತೋರಿಸಿ ಅವಳಿಗೆ ಮತ್ತೆ ಕಣ್ಮುಂದೆ ಬಂದ ದೃಶ್ಯ. ಅಕ್ಕ, ನನ್ನ ಕಾಪಾಡಿ ಅಕ್ಕ, ತುಂಬ ಹೊಟ್ಟೆ ನೋವ್ತಿದೆ. ಈ ದೃಶ್ಯವೇ, ಈ ಮಾತೆ ಕಣ್ಣಂಚು ಒದ್ದೆಯಾಗಿತ್ತು. ತಕ್ಷಣ ಒರೆಸ್ಕೊಂಡಳು. ದಿವ್ಯಾ ಈಗ 2ನೇ ವರ್ಷದ ಇಂಜಿನಿಯರ್ ವಿದ್ಯಾರ್ಥಿ. ಈ ಊರಿನ ಸಹವಾಸವೇ ಬೇಡ ಎಂದು ಬೇರೆ ಊರಿನಲ್ಲಿ ಅವಳಿಗೆ ಉಳಿಯುವ ವ್ಯವಸ್ಥೆ ಮಾಡಲಾಯಿತು. ಇಷ್ಟು ಜವಾಬ್ದಾರಿ ವಹಿಸಿಕೊಂಡಿದ್ದು ಚಂದನ್. ಇಲ್ಲಿ ಕನಸಿನ ಶಾಲೆಯ ಉದ್ಘಾಟನೆ. ಆದರೆ ಅಂದೇ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ನವೀನ್. ಸಾವಿತ್ರಿ, ಸುಮನ್ ಈ ಊರು ರಾಜ್ಯವೇ ಬಿಟ್ಟು ಹೋಗಾಗಿತ್ತು 4 ವರ್ಷದ ಕೆಳಗೇನೆ. ಇನ್ನು ರಾಜಯ್ಯ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮೆಟ್ಲಿಂದ ಬಿದ್ದು ಹಾಸಿಗೆ ಹಿಡಿದವರು ಮೇಲೆ ಹೇಳಲೇ ಇಲ್ಲ. ಚಂದನ್ ಒಬ್ಬ ಒಳ್ಳೆ ಗೆಳೆಯನಾಗಿ ಧಮನಿಯ ಜೀವನದ ಪ್ರತಿಯೊಂದು ಮಜಲುಗಳಲ್ಲಿ ಜೊತೆಯಾಗಿ ನಿಂತ್ಕೊಂಡಿದ್ದ. ಅವಳ ಅಂತರ್ಗಮನ ಯುದ್ಧದಲ್ಲಿ ಪ್ರತಿದಿನ ಹೋರಾಡ್ತಾಳೆ, ಒಂದಲ್ಲ ಒಂದು ವಿಷಯಕ್ಕೆ. ಯಾವ ರೀತಿಯಲ್ಲೂ ತೋರ್ಪಡಿಸುವುದಿಲ್ಲ ಅಷ್ಟೇ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.